ಎಫೆಸಿಯನ್ಸ್ 3ನೇ ವಚನ 18ರಿಂದ 20. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು, ಮೊದಲು ಏನು ಹೇಳ್ತಾರೆ? ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟು ಎಂಬುದನ್ನು ದೇವಜನರ ಎಲ್ಲರ ಒಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತರ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿ ಇದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಅವರನ್ನು ಬೇಡಿಕೊಳ್ಳುತ್ತೇನೆ. ಆಮೇಲೆ ಇವಾಗ ಏನು ಓದಿದ್ವಿ? ಲಾಸ್ಟ್ ವೀಕು ಯಾವ ಟಾಪಿಕ್ ಓದಿದ್ವಿ? ದೇವರ ಪ್ರೀತಿ. ಆಮೇಲೆ ದೇವರ ಪ್ರೀತಿಯಲ್ಲಿ ನಾವು ಯಾಕೋ ನೆಲೆಯಾಗಿ ನಿಂತ್ಕೊಬೇಕು, ಏನಕ್ಕೋಸ್ಕರ ನಾವು ದೇವರ ಪ್ರೀತಿಯಲ್ಲಿ ನೆಲೆಯಾಗಿ ನಿಂತ್ಕೊಬೇಕು ಅಂತ ನೋಡಿದ್ವಿ. ಆದರೆ ಇನ್ನೊಂದು ವಿಷಯ ನಾನು ಮಾತಾಡಬೇಕಾಗಿ ಬಂತಂದರೆ, ದೇವರ ಪ್ರೀತಿಯಲ್ಲಿ ನೆಲೆಯಾಗಿರುವುದಂದರೆ ಏನು? ಸರಿ, ದೇವರ ಪ್ರೀತಿಯಲ್ಲಿ ನಾವು ಏನಕ್ಕೋಸ್ಕರ ನೆಲೆಯಾಗಿರಬೇಕು ಅಂತ ಹೇಳಿದೆ. ಯಾಕಂದರೆ ನಾವು ದೇವರ ಪ್ರೀತಿಯಲ್ಲಿ ನೆಲೆಯಾಗಿ ಇಲ್ಲದೆ ಹೋದರೆ ಏನಾಗುತ್ತೆ? ಉಪಯೋಗ ಇಲ್ಲ, ಏನು ಮಾಡಿನೂ ಉಪಯೋಗ ಇಲ್ಲ. ಆದರೆ ಇವತ್ತಿನ ಪ್ರಶ್ನೆ ಏನಂದರೆ, ದೇವರ ಪ್ರೀತಿಯಲ್ಲಿ ಯಾವ ರೀತಿ ನೆಲೆಯಾಗಿರಬೇಕು, ಏನಕ್ಕೋಸ್ಕರ ನೆಲೆಯಾಗಿರಬೇಕು ಅಂತ ಲಾಸ್ಟ್ ವೀಕ್ ನೋಡಿದ್ವಿ. ಈ ವಾರ ಏನು ನೋಡೋಣ ಅಂದರೆ, ಯಾಕೆ ನೆಲೆಯಾಗಿರ್ಬೇಕು, ಯಾವ ರೀತಿ ನೆಲೆಯಾಗಿರಬೇಕು ಅಂತ. ಯಾಕೆ ನಾವು ದೇವರ ಪ್ರೀತಿಯಲ್ಲಿ ನೆಲೆಯಾಗಿರ್ಬೇಕಂದ್ರೆ ಏನಾಗತ್ತೆ? ದೇವರು ಏನೆಲ್ಲ ಕ್ಯಾರೆಕ್ಟರ್ ಇದೆಯೋ ಅಷ್ಟು ಕ್ಯಾರೆಕ್ಟರ್ ನಮ್ಮಲ್ಲಿ ಏನಾಗತ್ತಂತೆ? ಒಂದಾಗತ್ತೆ. ಆಮೇನ್. ದೇವರ ಕೃಪೆಯಲ್ಲಿ ದೇವರ ಕ್ಯಾರೆಕ್ಟರ್ ಏನೆಲ್ಲ ಇದೆಯೋ ನನಗೂ ಯೇಸು ಕ್ರಿಸ್ತುಗೆ ಇರುವಂಥ ಕ್ಯಾರೆಕ್ಟ್ರಲ್ಲಿ ಏನಿರಲ್ಲ, ಡಿಫ್ರೆನ್ಸೇ ಇಲ್ಲದೆ ಇರೋ ರೀತಿಯಲ್ಲಿ ಒಂದಾಗ್ತೇವಂತೆ. ಆಮೇನ್. ಯಾವಾಗ ದೇವರ ಪ್ರೀತಿ ಅರ್ಥ ಮಾಡಿಕೊಂಡು ಅದರಲ್ಲಿ ನೆಲೆಯಾಗಿರುವಾಗ. ಈ ನೆಲೆಯಾಗಿರೋದಂದರೆ ಏನು? ನಿಮಗೆ ಇನ್ನೂ ಸಿಂಪಲ್ ಆದ ಎಕ್ಸಾಂಪಲ್ ಬೇಕಂದರೆ ಯೋಹಾನ 15 ತಗೊಳ್ಳಿ. ಯೋಹಾನ 15ರಲ್ಲಿ ಎಷ್ಟನೇ ವಾಕ್ಯ? 7, 8. ಯೋಹಾನ 15 7ನೇ ವಾಕ್ಯದಿಂದ ಓದಿ. ನೀವು ನನ್ನಲ್ಲಿ ನೆಲೆಯಾಗಿದ್ದು ನಾನು ನಿಮ್ಮಲ್ಲಿ ನೆಲೆಯಾಗಿದ್ದರೆ ದೇವರ ಹತ್ರ ನೀವೇನು ಕೇಳಿದ್ರು ಅದು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸತಿ ಓದಿ 7. ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. 8ನೇ ವಾಕ್ಯ ಓದಿ ಇವಾಗ. ನೀವು ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರು ಆಗುವಿರಿ. ನೀವು ಫಲ ಕೊಡುವುದ ಮೂಲಕನೇ ದೇವರಿಗೆ ಮಹಿಮೆ ಆಗುತ್ತಂತೆ. ಯಾವ ಫಲ? ಫಲಗಳಲ್ಲಿ ಅನೇಕ ರೀತಿಯಾದ ಫಲ ಇದೆ. ಒಂದು ಆತ್ಮಿಕ ರೀತಿಯಾದ ಫಲ, ಪವಿತ್ರಾತ್ಮರ ಮೂಲಕ ಬರುವಂಥ ಫಲಗಳು. ಯಾವುದು? ಪ್ರೀತಿ, ಸಂತೋಷ ಎಲ್ಲ ನಿಮಗೆ ಗೊತ್ತಿದೆ. ಆದರೆ ಎಲ್ಲದಕ್ಕೂ ಮೂಲ ಕಾರಣ ಏನಂತ ಕಳೆದ ವಾರಲ್ಲಿ ನೋಡ್ಕೊಂಡು, ಪ್ರೀತಿ. ಎಲ್ಲದಕ್ಕೂ ಮೂಲ ಕಾರಣ ಪ್ರೀತಿಯಾಗಿರುವಾಗ ದೇವರ ಪ್ರೀತಿಯಲ್ಲಿ ಯಾವ ರೀತಿ ನೆಲೆಯಾಗಿರೋದು? ಯಾಕಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಕಷ್ಟ ಕಾಲಗಳಲ್ಲಿ ದೇವರ ಪ್ರೀತಿಯ ನೆಲೆಯಾಗಿರೋದು ತುಂಬ ಕಷ್ಟ. ಚೆನ್ನಾಗಿರುವಾಗ ನಾನು ಚೆನ್ನಾಗಿರುವಾಗ ಡೈಲಿ ಬೈಬಲ್ ಓದೋದು ತುಂಬ ಕಷ್ಟವಾದ ವಿಷಯ ಅಲ್ಲ. ನಾನು ಚೆನ್ನಾಗಿ ಜೀವನ ನಡೀತಾ ಇರಬೇಕಾದ್ರೆ ದೇವರಿಗೆ ಅನುದಿನವೂ ಎದ್ದು ಸ್ತೋತ್ರ ಹೇಳೋದು ದೊಡ್ಡ ಕಷ್ಟ ಅಲ್ಲ. ನನ್ನ ಜೀವನ ಚೆನ್ನಾಗಿಲ್ಲದೇ ಇರುವಾಗಲೂ ನಾನು ಅನುದಿನವೂ ಎದ್ದು ಸ್ತೋತ್ರ ಹೇಳ್ತೀನಲ್ಲ ದೇವರಿಗೆ, ಅದನ್ನೇ ದೇವರ ಪ್ರೀತಿಯಲ್ಲಿ ನೆಲೆಯಾಗಿರುವುದು. ಆದರೆ ನೆಲೆಯಾಗಿರುವುದರಿಂದ ನಮಗೇನು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಲ್ಲ, ನೆಲೆಯಾಗಿರುವುದರಿಂದ ಫಲ ಸಿಗಲ್ಲ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿಯೂ ನೆಲೆಯಾಗಿದ್ದರೆ ನೀವೇನು ಬೇಕಾದರೂ ಕೇಳಿಕೊಂಡ್ರು ಅದನ್ನು ದಯಪಾಲಿಸ್ತೀನಿ ಅಂತ ವಾಕ್ಯ ಕೊಟ್ಟಿದ್ದಾರೆ. ಆದರೆ ಇನ್ನೊಂದು ಸತಿ ಓದಿ 7ನೇ ವಾಕ್ಯನೂ 8ನೇ ವಾಕ್ಯ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ. ಇದನ್ನು ಯಾರು ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತು ಹೇಳ್ತಾ ಇದ್ದಾರೆ. ಹಾಗಂದ್ರೆ ಯೇಸು ಕ್ರಿಸ್ತುವಿನ ವಾಕ್ಯಗಳು ನನ್ನಲ್ಲಿ ನೆಲೆಯಾಗಿದ್ದರೆ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರು ಆಗುವಿರಿ. ನೀವು ದೇವರ ಯೇಸು ಕ್ರಿಸ್ತುವಿನ ಶಿಷ್ಯರಾಗಬೇಕಂದ್ರೂ ಸಹ ಏನು ಕೊಡಬೇಕು? ಫಲ ಕೊಡಬೇಕು. ಫಲ ಕೊಡದೇ ಇರುವಂಥ ಶಿಷ್ಯರು ದೇವರಿಗೆ ಬೇಡ. ಆ್ಯಂಡ್ ಅನ್ಲೆಸ್ ಯು ಆರ್ ಅ ಡಿಸೈಪಲ್ ಆಫ್ ಜೀಸಸ್ ಯು ಕೆನಾಟ್ ಗೋ ಟು ಹೆವೆನ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಲ ಕೊಡದೇ ಇರುವಂಥ ಶಿಷ್ಯರು ದೇವರಿಗೆ ಬೇಡ. ಯಾರ ಶಿಷ್ಯರು? ಯೇಸು ಕ್ರಿಸ್ತುವಿನ ಶಿಷ್ಯರು. ಆಮೇನ್. ನಾನು ಫಲ ಕೊಡದೆ ಹೋದರೆ
ಏನು ಮಾಡ್ತಾರಂತೆ? 5ರಿಂದ 6ನೇ ವಾಕ್ಯ ಓದಿ ಇವಾಗ, 5 and 6. ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಇವಾಗ ಏನು ಹೇಳ್ತಾ ಇದ್ದಾರೆ? ನಾನೇ ದ್ರಾಕ್ಷ ಬಳ್ಳಿ, ಒಬ್ಬ ನನ್ನಲ್ಲಿಯೂ ನನ್ನ ವಾಕ್ಯ ಅವನಲ್ಲಿ ನೆಲೆಯಾಗಿದ್ದರೆ ಅವನು ಫಲ ಕೊಡುತ್ತಾನೆ. ನನ್ನ ವಾಕ್ಯವು ಯಾರು? ಯೇಸು ಕ್ರಿಸ್ತನೇ ವಾಕ್ಯ. ಆಮೇನ್. ಆ ವಾಕ್ಯವು ನನ್ನಲ್ಲಿದ್ದರೆ ಅವನು ಏನು ಮಾಡ್ತಾನಂತೆ? ತುಂಬ ಫಲ ಕೊಡ್ತಾನಂತೆ. ಕಂಟಿನ್ಯೂ ಮಾಡಿ. ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ, ಯಾರು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ, ಅವನ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲೇ ಹಾಕುತ್ತಾರೆ. ಆಮೇನ್. ಆಮೇನ್. ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಯಾರು ಫಲ ಕೊಡುವುದಿಲ್ಲವೋ ಅಂತ ಕೊಂಬೆಗಳನ್ನ ಏನು ಮಾಡ್ತಾರಂತೆ? ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಒಂದು ದಿವಸ ಏನು ಮಾಡ್ತಾರೆ ಅಂದ್ರೆ ಎತ್ಕೊಂಡು ಹೋಗಿ ಬೆಂಕಿಯಲ್ಲಿ ಹಾಕ್ಬಿಡ್ತಾರೆ ಅಂತೆ. ಇದೇ 8ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ಸ್ವಲ್ಪ ಕೂತ್ಕೊಂಡು ನಿಜವಾಗ್ಲೂ ಯೋಚನೆ ಮಾಡಿ ನೋಡಿ. ಫಲ ಕೊಡದೇ ಇರುವುದು ದೇವರಿಗೆ ಇಷ್ಟ ಇಲ್ಲ. ನೀವು ಫಲ ಕೊಟ್ಟಿಲ್ಲ ಅಂದರೆ ನೀವು ದೇವರ ಬಳಿಯಲ್ಲಿ ಬಂದು ಯೂಸ್ ಇಲ್ಲ. ಫಲ ಕೊಡುವುದಂದರೆ ಮೊದಲನೇ ರೀತಿಯಾದ ಫಲ ಸ್ಪಿರಿಚುವಲ್ ಫಲ, ಅಂದರೆ ಆತ್ಮಿಕ ರೀತಿಯಾದ ಫಲ. ಯಾವುದು? ಲವ್, ಜಾಯ್, ಪೀಸ್, ಪೇಷನ್ಸ್. ಆದರೆ ಅಲ್ಲೇ ಮುಗಿಯಲ್ಲ ನಮ್ಮ ಫಲಗಳು. ಎಷ್ಟೋ ಜನ ಮಾಡುವಂಥ ದೊಡ್ಡ ತಪ್ಪು ಏನಂದರೆ ಬರೀ ಆತ್ಮಿಕ ರೀತಿಯಲ್ಲಿ ಮಾತ್ರ ಯೋಚನೆ ಮಾಡ್ತಾರೆ. ಏನಂತ? ಸರಿ, ನನ್ನ ಆತ್ಮದಲ್ಲಿ ಅನುದಿನವೂ ನಾನು ಪ್ರಾರ್ಥನೆ ಮಾಡಬೇಕು. ಏನಂತ? ನನ್ನ ಆತ್ಮದಲ್ಲಿ ದೇವರೇ ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡಬೇಕು, ಎಲ್ಲ ಪವಿತ್ರಾತ್ಮರ ಫಲಗಳು ನನ್ನಲ್ಲಿ ಹೆಚ್ಚಾಗಬೇಕು. ಸಂತೋಷವಾದ ಮುಖ್ಯವಾದಂಥ ಪ್ರಾರ್ಥನೆ ಅದೇ. ಆಮೇನ್. ಆದರೆ ಅದನ್ನು ಮೀರಿ ಇನ್ನೂ ಬೇರೆ ಬೇರೆ ಜಾಗಗಳಿಗೆ ಫಲ ಕೊಡಬೇಕು. ನಾವು ಮಾಡುವಂಥ ಕೆಲಸ, ನಾವು ಮಾಡುವಂಥ ಮನೆಯಲ್ಲಿರುವಂಥ ಕೆಲಸಗಳು. ಯಾಕಂದರೆ ನಾವು ಫಲ ಕೊಡುವುದರ ಮೂಲಕ ಯಾರಿಗೆ ಮಹಿಮೆ ಆಗ್ತಾ ಇದೆ ಅಂತೆ? ದೇವರಿಗೆ ಮಹಿಮೆ. ಆಮೇನ್. ನಾನು ಫಲ ಕೊಡುವುದು ನನಗೋಸ್ಕರ ಅಲ್ಲ, ದೇವರಿಗೆ ಮಹಿಮೆ ಆಗಬೇಕು ಅಂತ. ಆಮೇನ್. ಈ ರೀತಿ ಕ್ರಿಸ್ತುವಲ್ಲಿರುವವರು. ಇವಾಗ ಪ್ರಶ್ನೆ ಏನಂದರೆ, ನಮ್ಮನ್ನು ನಾವೆಲ್ಲರೂ ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀವಿ. ಏನಂತ? ಕ್ರೈಸ್ತನು ಅಂತ. ಕ್ರೈಸ್ತನು ಅನ್ನುವುದು ನನಗೆ ಕ್ರಿಸ್ತು ಗೊತ್ತಿರೋದಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾ ಕ್ರಿಶ್ಚಿಯನ್ ಅಂತ ಹೇಳಬೇಕಾದ್ರೆ ನನಗೆ ಯೇಸು ಕ್ರಿಸ್ತು ಗೊತ್ತಿರೋ ದೊಡ್ಡ ವಿಷಯ ಅಲ್ಲ. ಭೂಲೋಕದಲ್ಲಿರೋಂಥ ಎಷ್ಟೋ ಜನರಿಗೂ ಯೇಸು ಕ್ರಿಸ್ತು ಗೊತ್ತು. ಯೇಸು ಕ್ರಿಸ್ತುವಿಗೆ ನನ್ನನ್ನು ಗೊತ್ತಿರುವುದೇ ದೊಡ್ಡ ವಿಷಯ. ಅದಕ್ಕೆ ನಾನು ಕ್ರೈಸ್ತನು. ಆಮೇನ್. ಯೇಸು ಕ್ರಿಸ್ತು ನನ್ನನ್ನು ನೋಡಿ ನಾನು ಯಾರು ಗೊತ್ತಿಲ್ಲ ದೂರ ಹೋಗು ಅಂತ ಹೇಳದೇ ಇರುವುದೇ ಕ್ರೈಸ್ತನು ಅಂತ ಅರ್ಥ. ಆಮೇನ್. ಈ ಕ್ರಿಸ್ತನು ಅಂದರೆ ಅದಕ್ಕೆ ಏನು ಹೇಳ್ತಾರೆ ಅಂದರೆ, ನಮ್ಮ ಫಲಗಳಿಟ್ಕೊಂಡು ದೇವ್ರ ರಾಜ್ಯಕ್ಕೆ ಹೋಗ್ತಾ ಇಲ್ಲ. ನಾನು ಕೊಡುವಂಥ ಫಲಗಳನ್ನು ಇಟ್ಕೊಂಡು ನಾನು ದೇವ್ರ ರಾಜ್ಯಕ್ಕೆ ಹೋಗ್ತಾ ಇಲ್ಲ. ಅಂದರೆ ಇಲ್ಲಿ ಈ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ಯೋಚನೆ ಮಾಡಿ ನೋಡಿ. 6ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ನೀವು ಫಲಗಳು ಕೊಡೋದೇ ಹೋದರೆ ಏನು ಮಾಡ್ತಾರಂತೆ? ದೇವರು ಬಿಸಾಕ್ಬಿಡ್ತಾರೆ ಅಂತ ವಾಕ್ಯ ಇದೆ. ಹಂಗಂದರೆ ನಾನು ಫಲ ಕೊಡದೆ ಹೋದರೆ ನರಕಕ್ಕೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. ಯಾಕೆ ಹೋಗ್ತಾ ಇದ್ದೀವಿ? ನಾನು ಯೇಸು ಕ್ರಿಸ್ತು ಮೇಲೆ ನಂಬಿಕೆ ಇಟ್ಟ ಮೇಲೇನು ನಾನು ಫಲ ಕೊಡದೇ ಇರುವಂಥ ಕಾರಣದಿಂದ ನರಕಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ನಿಮಗಿನ್ನೂ ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳುವಂಥ ಅಂದರೆ ಕಂಪ್ಲೇಂಟ್ ಏನಂದರೆ, ನನ್ನ ಪ್ರೀಚಿಂಗ್ ಮೆಥಡ್ ಮೇಲೆ ಏನಂದರೆ, ಯಾಕೆ ಯಾವಾಗ ನೋಡಿದ್ರು ಆತ್ಮಿಕ ರೀತಿಯಲ್ಲೇ ಮಾತಾಡ್ತಾ ಇರ್ತೀಯಲ್ಲಪ್ಪ, ಫ್ಯಾಮ್ಲೀಸ್ ರಿಲೇಷನ್ಶಿಪ್ ಬಗ್ಗೆ ಯಾಕೆ ಮಾತಾಡಲ್ಲ, ಅಥವಾ ಆಶೀರ್ವಾದಗಳ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ. ಇವತ್ತು ಆಶೀರ್ವಾದಗಳ ಬಗ್ಗೆ ಮಾತಾಡೋಣ. ನೀವು ಫಲ ಕೊಡದೇ ಇದ್ದು ನಿಮಗೆ ಆಶೀರ್ವಾದ ಇಲ್ಲದೆ ಇರೋದಕ್ಕೆ ಕಾರಣ ನೀವು ದೇವರು ಕೊಡ್ತಾ ಇರುವಂಥ ಪರೀಕ್ಷೆಗಳನ್ನು ಪಾಸ್ ಮಾಡದೇ ಇರುವುದು. ಆಶೀರ್ವಾದಗಳ ಬಗ್ಗೆ ಮಾತಾಡೋಣ. ನೀವು ಆಶೀರ್ವಾದವಾಗಿ ಇಲ್ಲದೆ ಇರುವುದಕ್ಕೆ ಕಾರಣ ಈಜಿಪ್ತಿನಿಂದ ದೇವರು ಕೊಟ್ಟಂಥ ಕಾನಾನ್ಗೆ ಹೋಗದೇ ಇರುವುದು. ಆಮೇನ್. ಇವತ್ತಿಗೂ ಎಷ್ಟೋ ಜನ ಕ್ರಿಸ್ತರು ಈಜಿಪ್ಟಿನಿಂದ ಏನು ಮಾಡಿರ್ತಾರೆ? ದೇವರು ಬಿಡಿಸ್ಕೊಂಡು ಬಂದಿರ್ತಾರೆ. ಅರಣ್ಯದಲ್ಲಿಯೇ ತಮ್ಮ ಜೀವನವನ್ನು ಕಳ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಇಸ್ರೇಲ್ ಜನರನ್ನ ದೇವರು ಈಜಿಪ್ಟಿನಿಂದ ಆಚೆ ಇಲ್ವಾ? ತಂದರು. ಆದರೆ ಮೋಸೆ, ಆರೋನ್ ಅವರ ಕಂಪ್ಲೀಟ್ ಸಂತತಿ ಏನು ಮಾಡಿಲ್ಲ. ಹಂಗಂದ್ರೆ ಅವ್ರ ಆ ಜನ್ರೇಷನ್ ಮಾತ್ರ ಏನಾಗಿಲ್ಲ, ಕಾನಾನ್ ದೇಶ ಹೋಗಿ ಸೇರಿಲ್ಲ. ಯಾರೋಗಿ ಸೇರಿದ್ದು? ಯೋಶುವ, ಕಾಲೇಬು ಅಂಥ ವಯಸ್ಸಲ್ಲಿರುವವರು. ಯೋಶುವ, ಕಾಲೇಬ ವಯಸ್ಸಲ್ಲಿರುವಂಥವ್ರು ಎಲ್ಲರೂ ಸತ್ತೋಗಿ ಅವಂಗ ಅವ್ರ ಏನು ಹೇಳ್ತೀರಾ, ತಂದೆ ತಾಯಂದಿರು ಅವರೆಲ್ಲ ಸತ್ತು ಹೋಗುವವರೆಗೂ ಇವ್ರು ಹೋಗಿ ಏನು ಮಾಡೋಕ್ಕಾಗಿಲ್ಲ, ಸೇರೋಕ್ಕಾಗಿಲ್ಲ. ಯಾರ ಕಾರಣ? ಇವ್ರ ಕಾರಣ. ಅವ್ರ ದೇವರನ್ನು ಪರೀಕ್ಷೆ ಮಾಡುವಾಗ ಏನಾಗ್ತಾ ಇದ್ದಾರೆ? ಫೇಲ್ ಆಗ್ತಾ ಇದ್ದಾರೆ.
ಇದಕ್ಕೆ ಅಂತ ದೇವ್ರು ಅವ್ರನ್ನ ಏನು ಮಾಡಿಲ್ಲ, ಈಜಿಪ್ಟಲ್ಲೇ ಇಟ್ಕೊಂಡಿಲ್ಲ. ಏನು ಮಾಡಿದ್ರು, ಅಲ್ಲಿಂದ ಬಿಡಿಸ್ಕೊಂಬಂದರು. ಆದರೆ ಈಜಿಪ್ಟಿಂದ ಅವ್ರನ್ನ ಬಿಡಿಸ್ಕೊಂಬಂದರು. ಈಜಿಪ್ಟ್ ಅವ್ರನ್ನ ಬಿಟ್ಟು ಏನಾಗಿಲ್ಲ, ಹೋಗಿಲ್ಲ. ಸಾಯುವವರೆಗೂ ಹೆಂಗಿದೆ ಗೊತ್ತಾ ಇದು, ನಾನು ಕ್ರಿಸ್ತನು ಅಂತ ಹೇಳಿಕೊಂಡು ನನ್ನಲ್ಲಿ ಇರುವಂಥ ಅವಿಶ್ವಾಸಿ ಇನ್ನೂ ನಾನು ಬಿಟ್ಟು ಹೋಗಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಕ್ರಿಸ್ತನು ಅಂತ ಹೇಳಿಕೊಂಡು ನನ್ನ ಒಳಗಡೆ ಇರುವಂಥ ಅವಿಶ್ವಾಸಿ ಏನಾಗಿಲ್ಲ, ಇನ್ನೂ ಬಿಟ್ಟು ಹೋಗಿಲ್ಲ. ಹಂಗಿದ್ದು ನಾನು ಕ್ರೈಸ್ತನು ಅಂತ ಹೇಳಿ ಏನು ಉಪಯೋಗ? எனக்குள்ள இருக்கிற ಅವಿಶ್ವಾಸಿ ಹುಟ್ಟು போயிருக்கானான்றதா ಮುಖ್ಯ. ಆಮೇನ್. ದೇವರು ನಮ್ಮನ್ನು ಪರೀಕ್ಷಿಸಿ ಬೆಳ್ಳಿ ಬಂಗಾರವನ್ನು ಏನು ಮಾಡ್ತಾರೆ, ಬೆಂಕಿಯಲ್ಲಿ ಇಡುವ ರೀತಿಯಲ್ಲಿ ಇಡುವುದಕ್ಕೆ ಕಾರಣ ಏನು? ಆ ಪರೀಕ್ಷೆ ಪಾಸ್ ಮಾಡಿ ಆಚೆ ಬಂದಾಗ ನನ್ನಲ್ಲಿ ಇರುವಂಥ ಕೊಳಕಲ್ಲ ಏನಾಗುತ್ತೆ, ಆಚೆ ಹೋಗುತ್ತೆ. ಕ್ಲೀನಾಗಿ ನಾನು ಹೋಗಿ ಏನು ಮಾಡ್ಬೋದು, ದೇವರ ಕೊಟ್ಟಿರುವಂಥ ಪ್ರಾಮಿಸ್ನೆಲ್ಲ, ಅಂದರೆ ನಮಗೆ ದೇವ್ರು ಕೊಟ್ಟಿರುವಂಥ ವಾಗ್ದಾನದ ಜಾಗದಲ್ಲಿ ಹೋಗಿ ನಾವೇನು ಮಾಡ್ಬೋದು ಅಂದರೆ ಸೇರ್ಕೊಬೋದು. ಇದರಲ್ಲೂ ತುಂಬ ಜನ ತಪ್ಪು ಮಾಡ್ತೀವಿ. ಓಕೆನಾ? ಇವತ್ತು ಎರಡು ಕಡೆನೂ ಮಾತಾಡೋಣ. ಮೊದಲು ಏನಾಗ್ತಾ ಇದೆ ಅಂದರೆ, ಈಜಿಪ್ಟ್ ಜನ ಏನು ಮಾಡ್ತಾ ಇದೆ, ಈಜಿಪ್ತಿನಿಂದ ಇಸ್ರೇಲ್ ಜನರನ್ನ ದೇವ್ರು ಏನು ಮಾಡ್ತಾರೆ, ಕರ್ಕೊಂಡು ಆಚೆ ಬರ್ತಾರೆ. ಕರ್ಕೊಂಡು ಆಚೆ ಬಂದಮೇಲೆ ಏನು ಮಾಡ್ತಾರೆ, ಅಲ್ಲಿರುವಂಥವ್ರು ದೇವ್ರನ್ನ ನೋಡಿ ಮೊಣ ಮಾಡ್ತಾನೇ ಇದ್ದಾರೆ. ಯಾವಾಗ ನೋಡಿದ್ರು ಚಿಕ್ಕ ಚಿಕ್ಕ ಕಷ್ಟ ಬಂದಾಗಲ್ಲ ಗೊಣಗುಡ್ತಾನೇ ಇರ್ತಾರೆ. ಗೊಣಗುಡ್ತಾನೇ ಇರುವ ರೀತಿಯಲ್ಲಿ ಏನು ಮಾಡ್ತಾರೆ, ದೇವರು ಸಾಯಿರಿ ಅಂತ ಬಿಟ್ಬಿಟ್ಟು ನಿನ್ನಾದ್ಮೇಲೆ ನೆಕ್ಸ್ಟ್ ಜನ್ರೇಷನ್ ಬರ್ತಾರಲ್ಲ ಅವ್ರನ್ನ ನಾನು ಏನು ಮಾಡ್ತೀನಿ, ನನ್ನ ವಾಗ್ದಾನ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಆಮೇನ್. ಇವತ್ತು ನಾವು ಸಹ ಏನು ಯೋಚನೆ ಮಾಡ್ತೀವಿ ಅಂದರೆ, ನಾನು ಕ್ರಿಸ್ತಲ್ಲಿ ಬಂದಿದ್ದ ತಕ್ಷಣ ನನಗೇನಾಗ್ಬಿಡುತ್ತೆ, ಆಶೀರ್ವಾದ. ಕ್ರಿಸ್ತುವಲ್ಲಿ ಬಂದಿದ್ದ ತಕ್ಷಣ ಎಷ್ಟೋ ಜನ ಸರಿ ಹೇಳ್ಬಿಡ್ತಾರೆ, ಏನು ಪಾಸ್ಟರ್ಸ್ ಏನು ಹೇಳ್ಬಿಡ್ತಾರೆ, ಕ್ರಿಸ್ತು ನೀನು ಆಶೀರ್ವಾದ ಹುಡ್ಕೊಂಬರ್ತೆ ಅಂದರೆ ಬರಲೇಬೇಡ ಅಂತ. ಅದು ತಪ್ಪು, ಇದು ತಪ್ಪು. ಕ್ರಿಸ್ತುವನ್ನ ಬೇರೆ ಆಶೀರ್ವಾದ ಹುಡ್ಕೊಂಡೇ ಬರೋದು ತಪ್ಪು. ಕ್ರೈಸ್ತನಾದ್ಮೇಲೆ ಆಶೀರ್ವಾದ ಇಲ್ಲದೆ ಇರೋದು ತಪ್ಪು. ಫಲ ಕೊಡದೇ ಇರೋದು ತಪ್ಪು. ಫಲನೇ ಬೇಡ ಅಂತ ಹೇಳೋದು ತಪ್ಪು. ಯಾಕೆ ತಪ್ಪು? ಫಲ ಕೊಡದೇ ಇದ್ರೆ ದೇವ್ರು ಏನು ಮಾಡ್ತಾರಂತೆ, ಕಡಿದು ಬೆಂಕಿಗೆ ಹಾಕ್ಬಿಡ್ತಾರೆ. ನಾನು ಅನ್ಯ ಜನರ ಮುಂದೆ ನಾನು ಸಾಕ್ಷಿಯಾಗಿ ಇಲ್ಲದೆ ಹೋದರೆ, ಯಾಕಂದರೆ ಆ ದೇವರ ಆಶೀರ್ವಾದ ನನ್ನನ್ನು ಯಾಕೆ, ನಾನು ಇನ್ನೂ ಆಶೀರ್ವಾದ ಪರಲೋಕದಲ್ಲಿ ಸೇರಿಸ್ಬೇಕು ಅಂತ. ಆಮೇನ್. ನನಗೆ ಭೂಲೋಕದಲ್ಲಿ ಕೊಡುವಂಥ ಎಲ್ಲ ಆಶೀರ್ವಾದವು ಅದನ್ನು ಉಪಯೋಗಿಸಿ ನಾನು ಪರಲೋಕದಲ್ಲಿ ಇನ್ನೂ ಎಕ್ಸ್ಟ್ರಾ ಆಶೀರ್ವಾದ ಸೇರಿಸ್ಬೇಕು. ಆಮೇನ್. ಇಲ್ಲಿರುವಂಥ ಆಶೀರ್ವಾದ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಇರುವವರೆಗೂ ಉಪಯೋಗ ಮಾಡ್ತೀವಿ. ಅದನ್ನಿಟ್ಕೊಂಡು ದೇವ್ರು ನನ್ನ ಕೈಯಲ್ಲಿ ಕೊಡುವಂಥ ಆಶೀರ್ವಾದ ಇಟ್ಕೊಂಡು ಪರಲೋಕದಲ್ಲಿ ಆಶೀರ್ವಾದ ಸೇರಿಸ್ತಾ ಇದ್ದೀನಾ? ಈ ಆಶೀರ್ವಾದನೂ ಸಹ ಬರದೇ ಇರೋದಕ್ಕೆ ಕಾರಣ ಕೊಟ್ಟಿರುವಂಥ ಮೊದಲನೇ ಪರೀಕ್ಷೆನೇ ಇನ್ನೂ ಏನು ಮಾಡಿಲ್ಲ, ಪಾಸ್ ಮಾಡಿಲ್ಲ. ಈ ಪಾಸ್ ಮಾಡದೆ ಏನಾಗ್ತಾ ಇರ್ತೀವಿ, ದೇವ್ರು ಇನ್ನೇನು ಮಾಡ್ತಾರೆ, ನಿನ್ನ ಕಷ್ಟದಲ್ಲೇ ನೀನೇನು ಮಾಡ್ತಾರೆ, ಅರಣ್ಯದಲ್ಲೇ ಜೀವನವನ್ನು ಕಳೆದು ಬಿಡ್ತಾರೆ. ಪ್ರಾಮಿಸ್ ಲ್ಯಾಂಡ್ಲಿ ಏನು ಮಾಡಲ್ಲ, ಪಡೆದುಕೊಳ್ಳಲ್ಲ. ಈ ಮೊದಲನೇ ಅರಣ್ಯನೇ ಇರುವುದಲ್ಲೇ ಕಷ್ಟವಾದಂಥ ಅರಣ್ಯ. ಯಾಕಂದರೆ ಇಲ್ಲೇ ನಮ್ಮ ಎಲ್ಲ ವಿಶ್ವಾಸ, ಕೆಟ್ಟದ್ದು ಒಳ್ಳೆಯದು, ಕ್ಯಾರೆಕ್ಟರು, ಆತ್ಮಿಕ ರೀತಿಯಾದ ಫಲ ಎಲ್ಲವನ್ನೂ ಪರೀಕ್ಷೆ ಮಾಡ್ತಾರೆ. ಆಶೀರ್ವಾದನೇ ಇರಲ್ಲ ಈ ಕಾಲದಲ್ಲಿ. ಸ್ಟಾರ್ಟಿಂಗಲ್ಲಿ ದೇವ್ರು ಏನು ಮಾಡ್ತಾರೆ, ಆಶೀರ್ವಾದ ಕೊಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಫುಲ್ ಪರೀಕ್ಷೆ ಮಾಡ್ತಾರೆ. ಯಾಕೆ ಪರೀಕ್ಷೆ ಮಾಡ್ತಾರೆ ಅಂದರೆ, ಇಂಥ ಕಾಲದಲ್ಲಿ ಅರಣ್ಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಕೊಟ್ಟರೆ ದೇವರನ್ನು ಮರ್ತೋಗ್ಬಿಡ್ತೀವಿ. ಆಮೇನ್. ಅರಣ್ಯದಲ್ಲಿ ನನ್ನ ಕ್ಯಾರೆಕ್ಟರ್ ಇನ್ನೂ ಸರಿಯಾಗದೆ ಆಶೀರ್ವಾದ ಕೊಟ್ಬಿಟ್ರೆ ಅದನ್ನು ಇಟ್ಕೊಂಡು ನಾನು ಏನು ಮಾಡಿ, ಎಷ್ಟೋ ಸೇವಕರು, ಎಷ್ಟೋ ಏನು ಮಾಡ್ತೀರಾ, ಕ್ರೈಸ್ತರು ಬೀಳುವುದಕ್ಕೆ ಕಾರಣ ತಮ್ಮ ಅರಣ್ಯದಲ್ಲಿ ದೇವ್ರ ಹತ್ರ ಹೋಗಿ ಬೇಡ್ಕೊಳ್ತಾರೆ, ಆಶೀರ್ವಾದ ಅಂತ. ದೇವರು ಅವ್ರ ಮೇಲೆ ಕೊಡುವಂಥ ಶಿಕ್ಷೆನೇ ಆಶೀರ್ವಾದ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರು ಕೆಲವು ಜನರ ಮೇಲೆ ಕೊಡುವಂಥ ಶಿಕ್ಷೆ ಏನು, ಆಶೀರ್ವಾದ. ಯಾಕಂದರೆ ಆಶೀರ್ವಾದ ಕೊಟ್ಟ ಮೇಲೆ ಏನು ಮಾಡ್ತಾರೆ, ದೇವ್ರು ಮರ್ತು ಹೋಗ್ಬಿಡ್ತಾರೆ. ಹಂಗಂದರೆ ಅವ್ರು ಇನ್ನೂ ಪ್ರಾಮಿಸ್ನೆಲ್ಲ, ಅಂದರೆ ದೇವ್ರು ಕೊಟ್ಟಂಥ ವಾಗ್ದಾನದಲ್ಲಿಲ್ಲ, ಬೇರೆ ಅರಣ್ಯದಲ್ಲಿದ್ದಾರೆ ಇನ್ನು. ಆಮೇನ್. ಅರಣ್ಯದಲ್ಲಿ ನಾವಿನ್ನೂ ಇರುವುದಕ್ಕೆ ಎಷ್ಟೋ ಕ್ರೈಸ್ತರು ಕಾರಣ ಇದೆ, ಏನು, ಕೊಟ್ಟಂಥ ಪರೀಕ್ಷೆಗಳನ್ನು ಪಾಸ್ ಮಾಡಿ. ಇನ್ನೂ ಬೇಸಿಕ್ಕಾಗಿ ಒಂದು ಕ್ರಿಶ್ಚಿಯನ್ ಆಗಿ ಇರಬೇಕು ಅಂತ ಒಂದು ದೇವರು ಒಂದು ಸ್ಟ್ಯಾಂಡರ್ಡ್ ಇಟ್ಟಿರ್ತಾರಲ್ಲ, ಮನುಷ್ಯರು ಇಟ್ಟುವಂಥ ಸ್ಟ್ಯಾಂಡರ್ಡ್ ಅಲ್ಲ. ಮನುಷ್ಯರು ಏನು ಮಾಡ್ತಾರೆ, ನಮಗೆ ನಾವೇ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಳ್ತೀವಿ. ಏನಂತ, ಕ್ರೈಸ್ತನ್ ಅಂದರೆ ಇದೆಲ್ಲ ಮಾಡಬೇಕು, ಇದು ಮಾಡಬೇಕು, ಹಿಂಗಿದ್ರೇ ಕ್ರಿಸ್ತನು ಅಂತ ಹೇಳೋದು. ನಾನು ಮನುಷ್ಯರು ಹೇಳೋದನ್ನು ಮಾತಾಡ್ತಾ ಇಲ್ಲ. ಕ್ರಿಸ್ತು ಹೇಳುವುದೇನು, ನೀನು ಕ್ರಿಸ್ತನು ಅಂತ ಕ್ರಿಸ್ತು ಹೇಳೋದಕ್ಕೆ ನನಗೇನು ಬೇಕು, ಬೇಸಿಕ್ಕಾಗಿ ಕ್ರಿಸ್ತು ನನ್ನನ್ನು ಏನು ಮಾಡಿರಬೇಕು, ತಿಳಿದುಕೊಂಡಿರಬೇಕು. ನಾನು ಕ್ರಿಸ್ತು ಅಂತ ತಿಳಿದುಕೊಂಡಿರ್ಬೇಕು. ಆಮೇನ್. ನಾವು ಕ್ರೈಸ್ತನು ಅಂತ ಹೇಳುವುದಕ್ಕೆ, ನಾನೊಂದು ಕ್ರೈಸ್ತನು ಅಂತ ಹೇಳೋದಕ್ಕೆ ಬೇಸಿಕ್ ಏನು ಮುಖ್ಯ,
ಕ್ರಿಸ್ತು ನನ್ನನ್ನು ತಿಳ್ಕೊಂಡಿರ್ಬೇಕು, ನಾನು ಅವ್ರನ್ನ ತಿಳ್ಕೊಂಡಿರ್ಬೇಕು, ನಾನು ಅವರಲ್ಲಿ ನೆಲೆಯಾಗಿರಬೇಕು, ಅವ್ರ ವಾಕ್ಯ ನನ್ನಲ್ಲಿ ನೆಲೆಯಾಗಿರ್ಬೇಕು. ಆಮೇನ್. ಬೇಸಿಕ್ ಟೆಸ್ಟೇ ಏನಂದರೆ, ದೇವ್ರು ಕೊಡುವಂಥ ಬೇಸಿಕ್ ಪರೀಕ್ಷೆ ಯಾವುದಂದರೆ ದೇವರ ಆಜ್ಞೆಗಳನ್ನು ಕೀಳ್ಪಡೀತೀವ ಇಲ್ವಾ ಅಷ್ಟೇ. ಆಮೇನ್. ಕಷ್ಟ ಕಾಲದಲ್ಲಿಯೂ ಸಹ ನನ್ನನ್ನು ಹುಡುಕಿ ಬರ್ತೀಯ, ಏನೇ ಆದ್ರೂ ನನ್ನನ್ನು ಬಿಟ್ಟು ದೂರ ಹೋಗದೆ ನಿಂತ್ಕೊಂಡಿರ್ತೀಯ ಅನ್ನೋದನ್ನೇ ಏನು ಮಾಡ್ತಾರೆ ದೇವರು ಪರೀಕ್ಷೆಯಾಗಿ ನಮಗೆ ಕೊಡ್ತಾರೆ. ಈ ಪರೀಕ್ಷೆಗಳನ್ನ ನಾವು ದಾಟಿಬಿಟ್ರೆ ಯೋರ್ದಾನ್ ನದಿನ ದಾಟಿ ಎಲ್ಲಿ ಹೋಗ್ತೀವಿ? ಕಾನಾನ್ ದೇಶಕ್ಕೆ ಹೋಗ್ತೀವಿ. ಇದನ್ನಿನ್ನೂ ಸ್ವಲ್ಪ ಹೊತ್ತಲ್ಲಿ ನೋಡೋಣ. ನಾನು ಈ ಕಡೆ ಇರೋರ ಹತ್ರ ಮಾತಾಡ್ತಾ ಇದ್ದೀನಿ. ಯಾರು ಇನ್ನೂ ಅರಣ್ಯದಲ್ಲೇ ಬಾಳುವಂಥ ಕೆಲವು ಜನರು. ನಮ್ಮ ಜೀವನದಲ್ಲಿ ಈ ಒಂದು ಏನು ಹೇಳ್ತೀರಾ ಅಂದರೆ, ದೇವರು ಯಾರು ಅಂತ ತನ್ನ ಮಹಿಮೆಯನ್ನು ನಾನು ಆಚೆಗಡೆ ಜನರಿಗೆ ತೋರಿಸ್ಬೇಕಂದ್ರೆ ನಾನು ಆಶೀರ್ವಾದವಾಗಿರಬೇಕು. ಸುಲಭವಾದ ಎಕ್ಸಾಂಪಲ್ ಏನಂದರೆ, ಇವಾಗ ಎಲ್ರಿಗೂ ದೇವರು ಏನು ಮಾಡಿದ್ದಾರೆ? ಎಲ್ರಿಗೋಸ್ಕರನೂ ಜೀವ ಕೊಟ್ಟಿದ್ದಾರೆ. ಆಮೇನ್. ಒಂದು ಇವಾಗ ರೋಡಲ್ಲಿರೋ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥವ್ರಿಗೆ ಏನು ಮಾಡ್ತಾರೆ, ಎಷ್ಟೋ ಜನರು ಟ್ರ್ಯಾಕ್ಸ್ ಕೊಡ್ತಾರಲ್ಲ. ಟ್ರ್ಯಾಕ್ಸ್ ಅಂದರೆ ಏನು? ದೇವರ ಕೈಪತ್ರ ಒಂದು ಕೊಡ್ತಾರೆ. ಅದನ್ನು ಕೊಟ್ಟು ಎಷ್ಟೋ ಜನ ರಕ್ಷಣೆ ಹೊಂದ್ಕೊಂಡಿರೋರು ಇದ್ದಾರೆ. ಅದು ಕಾಮನ್ ಮ್ಯಾನ್, ನಡ್ಕೊಂಡು ಹೋಗೋರು, ಕೆಲ್ಸಕ್ಕೆ ಹೋಗೋರು ಅಂಥವ್ರು ಇದ್ದಾರೆ. ಇವಾಗ ಒಂದು ತುಂಬ ರಿಚ್ ಆದ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವನು ವಿಶ್ವಾಸದಲ್ಲಿಲ್ಲ, ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ಅಂಥವನಿಗೆ ದೇವ್ರ ವಾಕ್ಯ ಹೋಗಿ ಸೇರಬೇಕಂದ್ರೆ ಈ ಥರ ಕೈಪತ್ರ ಹೋಗಿ ಕೊಡೋಕ್ಕಾಗತ್ತೆ ಅವ್ರ ಹತ್ರ? ಅವ್ರ ಕಾರಲ್ಲಿ ಫ್ಲೈಟಲ್ಲಿ ಓಡಾಡುವಂಥ ಮನುಷ್ಯನ ಹತ್ರ ನಾನು ಎಲ್ಲೋ ಕೈಪತ್ರ ಕೊಡಲಿ? ಯಾವ ಫ್ಲೈಟಲ್ಲಿ ಹೋಗಿ ಲಿಫ್ಟ್ ತೊಗೊಳಕ್ಕಾಗತ್ತೆ? ಆಗಲ್ಲ. ಅಂಥವ್ರನ್ನ ಹೋಗಿ ರೀಚ್ ಆಗಬೇಕಂದ್ರೆ ದೇವರ ಮಕ್ಕಳಲ್ಲೊಬ್ಬರು ಅವನ ಲೆವೆಲ್ಗೆ ಏನಾಗಿರಬೇಕು? ಬಿಸ್ನೆಸ್ ಮ್ಯಾನ್ ಆಗಿರಬೇಕು. ಅವನ ಲೆವೆಲಲ್ಲಿ ನಾನು ಆಶೀರ್ವಾದ ತೊಗೊಂಡಿದ್ರೆ ನಾನು ಹೇಳೋದನ್ನ ಏನು ಮಾಡ್ತಾನೆ? ಕಿವಿ ಕೊಟ್ಟು ಕೇಳ್ತಾನೆ. ನಾನು ಭಿಕ್ಷೆಗಾರನಾಗಿದ್ದು ನಾನು ಅಂಥವನ ಹತ್ರ ಇವರೇ ಯೇಸುವೇ ದೇವರು ಅಂತ ಹೋಗಿ ನಾನು ಹೇಳಿದ್ರೆ ಕೇಳ್ತಾರೆ? ಮೊದಲು ನೋಡಪ್ಪ, ನಿಮ್ಮ ದೇವ್ರು ನಿನಗೆ ಏನೋ ಮಾಡೋಕ್ಕಾಗ್ತಾಯಿಲ್ಲ, ನನಗೇನು ಮಾಡ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ? ನಿಮಗೆ ದೇವರು ನೀವು ಕೊಡುವಂಥ ಫಲ ದೇವರಿಗೆ ಮಹಿಮೆಯಾಗಿದೆ. ಆಮೇನ್. ಈ ಫಲಗಳಲ್ಲೂ ಸಹ, ಆಶೀರ್ವಾದಗಳಲ್ಲೂ ಸಹ ಏನಿದೆ ಅಂದರೆ, ಯೋಸೇಫನ್ನು ನೋಡಿ, ಯೋಸೇಫನ್ಗೆ ಏನು ಮಾಡ್ತಾರೆ ದೇವರು? ಅವನ್ನ ರಾಜನಿಗೆ ಸೆಕೆಂಡ್ ಪ್ಲೇಸಲ್ಲಿ ಇಡ್ತಾರೆ. ಆಮೇನ್. ದಾನಿಯೇಲಿಗೂ ಸಹ ಏನು ಮಾಡ್ತಾರೆ? ರಾಜನಿಗೆ ಸೆಕೆಂಡ್ ಪ್ಲೇಸಲ್ಲಿ ಇಡ್ತಾರೆ. ಯಾಕೆ ಇಡ್ತಾರೆ ಎರಡನೇ ಜಾಗದಲ್ಲಿ? ಅವನು ಜೋಸೆಫು ಅವನ್ನ ಎಲ್ಲಿಟ್ಟಿರ್ತಾರೆ ಗೊತ್ತಾ? ಪಿರಮಿಡಲ್ಲಿ ಇಡ್ತಾರೆ. ಪಿರಮಿಡ್ ಅಂದರೆ ಆ ಕಾಲದಲ್ಲಿ ರಾಜರಿಗೆ ಕೊಡಬೇಕಾದಂಥ ಮರ್ಯಾದೆ ಕೊಟ್ಟು ಅವನ ಸಾವನ್ನು ಅಲ್ಲಿ ನಡೆಸಿರ್ತಾರೆ. ಅಂಥ ಜಾಗದಲ್ಲಿರುವಾಗ ಯೋಸೆಫ್ ಏನಂತ ಬರೆದ್ಬಿಟ್ಟು ಸಾಯ್ತಾನೆ? ನೀವು ಹೋಗುವಾಗ ನನ್ನ ಮೂಳೆಗಳನ್ನು ನಿಮ್ಮ ಜೊತೆ ಇಸ್ರೇಲ್ ತರ್ಕೊಂಡು ಹೋಗಿ. ನೇನು ಹೇಳ್ತಾನೆ? ಅಲ್ಲಿ ಏನು ಅರ್ಥ ಆಗತ್ತೆ ನಮಗೆ? ಯೋಸೆಫನು ಅಂಥ ಜಾಗದಲ್ಲೂ ಸಹ ಏನು ಹೇಳ್ತಾನೆ? ಇಲ್ಲಿ ಕೊಡುವಂಥ ಮಹಿಮೆಯೋ ಆ ರಾಜರ ಸ್ಥಳ ನನಗೆ ಬೇಡ, ಇಸ್ರೇಲ್ ಜನರು ಕಾನಾನ್ ದೇಶವನ್ನು ಹೋಗಿ ನನ್ನ ಮೂಳೆಗಳು ಹೋಗಿ ಸೇರಬೇಕು ಅಂತ. ಆಮೇನ್. ನಮ್ಮಲ್ಲಿ ಎಷ್ಟು ಜನ ದೇವರಿಗೆ ಅಂಥ ವೈರಾಗ್ಯವಾಗಿ ನಿಂತ್ಕೊಂಡು ಏನು ಮಾಡ್ತೀವಿ? ದೇವರೇ ನೀವು ಆಶೀರ್ವಾದ ಕೊಡದೆ ಹೋದರೆ ಆಶೀರ್ವಾದ ಬೇಡ ಅಂತ ಎಷ್ಟು ಜನ ಬಾಯ್ಬಿಟ್ಟು ಹೇಳ್ತೀವಿ. ಯಾರು ಆಶೀರ್ವಾದ ಕೊಟ್ಟರು ಒಂದು ಬೇಡ ಅಂದ್ಬಿಡ್ತಾರೆ ಅಥವಾ ಎಲ್ಲ ತೊಗೊಂಡ್ಬಿಡ್ತಾರೆ. ಏನು ಮಾಡ್ತಾರೆ? ಎಷ್ಟೋ ಜನರಿಗೆ ಇವಾಗ ಆಶೀರ್ವಾದ ಅಲ್ಲ, ಬೇಸಿಗೆ ಇಟ್ಕೊಳ್ಳಿ, ನೀವೇನು ನಿಮ್ಮ ಸಂಬಳನೇ ಇಟ್ಕೊಳ್ಳಿ, ನೀವು ಅನ್ನೋದಿನೋ ತೊಗೊಳ್ತಾ ಇರುವಂಥ ಸಂಬಳ, ನಿಮ್ಮ ಮಂತ್ಲಿ ಸಂಬಳ ಇಟ್ಕೊಳ್ಳಿ. ಎಷ್ಟೋ ಜನರಿಗೆ ಸಂಬಳ ಬಂದಿದ್ದು ಗೊತ್ತಾಗಿರಲ್ಲ, ಹೋಗಿರೋದು ಗೊತ್ತಾಗಲ್ಲ. ಇವಾಗ ತಾನೇ ಬಂತು ಅಂತಿರುತ್ತೆ, ಅಷ್ಟು ಬೇಗ ಏನಾಗ್ಬಿಡುತ್ತೆ? ಫುಲ್ ಖಾಲಿ. ಯಾಕೆ ಹೋಗುತ್ತೆ ಆ ರೀತಿ? ಯಾಕಂದರೆ ದೇವರು ಕೊಡದೇ ಇರುವಂಥ ಆಶೀರ್ವಾದ ನೆಲೆಯಾಗಿ ನಿಂತ್ಕೊಳ್ಳಲ್ಲ. ದಾನಿಯೇಲಿಗೂ ಸಹ ಒಂದು ಆಪರ್ಚುನಿಟಿ ಬರುತ್ತೆ. ದಾನಿಯೇಲ್ಗೆ ಏನು ಆಪರ್ಚುನಿಟಿ ಬರುತ್ತೆ? ಆ ರಾಜನು, ಎರಡು ರಾಜರು ಇರ್ತಾರೆ ದಾನಿಯೇಲ್ ಲೈಫಲ್ಲಿ. ಎರಡು ಇಂಪಾರ್ಟೆಂಟ್ ಆದ ರಾಜರು ಇರ್ತಾರೆ. ಒಬ್ಬನು ಅನ್ಯ ದೇವರುಗಳನ್ನು ಆರಾಧನೆ ಮಾಡುವಂಥ ಒಂದು ರಾಜ, ಇನ್ನೊಬ್ಬ ದೇವ್ರಿಗೆ ಮರ್ಯಾದೆ ಕೊಡುವಂಥ ದಾರಿಯಸ್ ರಾಜ. ಈ ಅನ್ಯ ದೇವರುಗಳನ್ನು ಆರಾಧನೆ ಮಾಡುವಂಥ ಆ ರಾಜ ದಾನಿಯೇಲ್ ಹತ್ರ ಬಂದು ಏನಂತ ಹೇಳ್ತಾರೆ ಅಂದರೆ, ನಿಮಗದು ನೇಚರಲ್ಲ. ಆ ರಾಜ ಏನು ಹೇಳ್ತಾನಂದರೆ, ಏನು ಹೇಳ್ತಾನೆ? ನಿನಗೆ ನಾನು ಏನು ಮಾಡ್ತೀನಿ ಅಂದರೆ, ಈ ಫುಲ್ಲು ದೇಶದಲ್ಲಿ 3ನೇ ಪೊಸಿಷನ್ ಕೊಡ್ತೀನಿ. ಅವನೊಂದು ಡ್ರೀಮ್ನ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರು? ಡ್ರೀಮ್ ಅಲ್ಲ, ವಾಲ್ ಮೇಲೆ ಬರ್ದಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ದಾನಿಯೇಲ್ ಎಕ್ಸ್ಪ್ಲೇನ್ ಮಾಡುವಾಗ ಆ ರಾಜ ಬಂದು ಏನು ಹೇಳ್ತಾನಂದರೆ, ನೀನು ಇದು ಎಕ್ಸ್ಪ್ಲೇನ್ ಮಾಡಿದೆಯಲ್ಲ, ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಿನಗೆ ಫುಲ್ ದೇಶದಲ್ಲಿ 3ನೇ ಪೊಸಿಷನ್ ಕೊಡ್ತೀನಿ ಅಂತ. 3ನೇ ಸ್ಥಾನ.
ಅದಕ್ಕೆ ದಾನಿಯಲ್ ಏನು ಹೇಳ್ತಾನೆ ಅಂದರೆ, ನಿನ್ನ ಪೊಸಿಷನ್ನ ನೀನೇ ಇಟ್ಕೊ, ನನಗೆ ಬೇಡ ಅಂತ. ಹಂಗೆ ಹೇಳಿದ್ರೂ ಸಹ ರಾಜ ಏನು ಮಾಡ್ತಾನೆ, ಇಲ್ಲ ನಾನು ಕೊಟ್ಟೇ ಕೊಡ್ತೀನಿ ಅಂತ ಅವನ್ನ ಫೋರ್ಸ್ ಮಾಡಿ ದಾನಿಯಲ್ 3ನೇ ಪೊಸಿಷನ್ ಕೊಡ್ತಾನೆ. ನೋಡಿದ್ರೆ ನೆಕ್ಸ್ಟ್ ಡೇನೇ ಏನಾಗಿರುತ್ತೆ, ದಾನಿಯಲ್ಲು ರಾಜ ಏನಾಗ್ತಾನೆ ಅಂದರೆ ಅವ್ರನ್ನ ಬಂದು ಸಾಯಿಸ್ಬಿಟ್ಟು ತೀರ್ಕೊಂಡ್ಬಿಡ್ತಾನೆ. ಅವನು ದಾನಿಯಲ್ ರಾಜ ತೀರ್ಕೊಳ್ತಾನೆ. ಸೊ ಅವ್ನು ಕೊಟ್ಟಂಥ 3ನೇ ಪೊಸಿಷನ್ ಏನಾಗಿಲ್ಲ, ನೆಕ್ಸ್ಟ್ ಡೇವರೆಗೂ ಸಹ ನಿಂತ್ಕೊಂಡಿಲ್ಲ. ಆದರೆ ದಾರಿಯಸ್ನು ಕೊಡುವಂಥ ಆ ಒಂದು ಪೊಸಿಷನ್ ಏನಾಗುತ್ತೆ, ಸಾಯೋವರೆಗೂ 2nd ಪ್ಲೇಸಲ್ಲಿ ಇರ್ತಾನೆ ದಾನಿಯಲ್. ಆಮೇನ್. ಯೋಸೆಫಿಗೂ ಸಹ ಪೋತಿಫರ್ ಮನೆಯಲ್ಲಿ ಏನು ಮಾಡಿರ್ತಾರೆ, ಒಂದು ದೊಡ್ಡ ಜಾಗದಲ್ಲಿ ಇಟ್ಟಿರ್ತಾರೆ. ಆದರೆ ಆ ಸ್ಥಳದಲ್ಲಿ ಬಿಟ್ಟು ಅವನೊಂದು ಪಾಪವನ್ನು ಬಿಟ್ಟು ಓಡುವಾಗ ಏನಾಗುತ್ತೆ, ತಿರುಗಿ ಜೈಲಲ್ಲಿ ಹೋಗಿರ್ತಾನೆ. ಜೈಲಲ್ಲೂ ಸಹ ಏನು ಮಾಡಿರ್ತಾರೆ, ದೇವರವನ್ನ ಆಶೀರ್ವಾದ ಮಾಡಿರ್ತಾರೆ. ಆದರೆ ಅದಾದಮೇಲೆ ಏನಾಗ್ತಾನೆ, 2ನೇ ಸ್ಥಳಕ್ಕೆ ಹೋಗಿ ಏನು ಮಾಡ್ತಾನೆ, ನಿಂತ್ಕೊಳ್ತಾನೆ. ನಮ್ಮನ್ನು ದೇವರು, ನೀವು ಎಫೆಷನ್ಸ್ 1ನೇ ಅಧ್ಯಾಯ ಸರಿಯಾಗಿ ನೀಟಾಗಿ ಓದಿ ನೋಡಿ, ದೇವರು ನಮ್ಮನ್ನು ಕರೆದಿರುವುದು ಬರುವಂಥ ದೇವರ ಲೋಕದಲ್ಲಿ ಯೇಸು ಕ್ರಿಸ್ತುವಿನ ಜೊತೆ ರಾಜ್ಯಾಂಗ ಮಾಡೋದಕ್ಕೆ. ಎಲ್ಲಿ ಕೂತ್ಕೊಂಡು ಅವರ ಜೊತೆ ಅವ್ರ ಸಿಂಹಾಸನದಲ್ಲಿ ಕುಳಿತುಕೊಂಡು ನಾವು ಏನು ಮಾಡ್ತೀವಂತೆ, ರಾಜ್ಯ ಆಳ್ತೀವಂತೆ. ಆಮೇನ್. ಅಲ್ಲಿ ಮೊದಲನೇ ಜಾಗ ಸಿಗೋದಕ್ಕೆ ನಾವು ಅಲ್ಲಿಗೆ ಮಾತ್ರ ಹೋರಾಟ ಮಾಡೋದಲ್ಲ, ಇಲ್ಲಿರುವಾಗ ಯೋಸೆಫಿನ ಥರ 2ನೇ ಜಾಗಕ್ಕೋಸ್ಕರನೂ ಹೋರಾಟ ಮಾಡಬೇಕು. ಆಮೇನ್. ಈ ಲೋಕದಲ್ಲಿ ನಾನು 2ನೇ ಜಾಗದಲ್ಲಿದ್ದರೆ ಅಲ್ಲೋಗಿ ನಾನು ಮೊದಲನೇ ಜಾಗ ಕೇಳ್ಬೋದು. ಅದನ್ನೇ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ, ಒಬ್ಬನು ನಿನಗೆ ಕೊಟ್ಟಿರುವ ಕಾಸೆ, ಬೇರೆಯವ್ರ ಕಾಸೆ ನೀನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ನಿನ್ನ ಆಶೀರ್ವಾದ ನಿನಗೆ ಯಾರು ಕೊಡ್ತಾರೆ? ಆಮೇನ್. ಬೇರೆಯವ್ರ ಆಶೀರ್ವಾದ ನೀನು ನೋಡ್ಕೊಂಡಿಲ್ಲ ಅಂದರೆ ನಿನ್ನ ಆಶೀರ್ವಾದ ಯಾರು ನಿನಗೆ ಕೊಡ್ತಾರೆ ಅಂತ. ಅದಕ್ಕೆ ದೇವ್ರು ನಮ್ಮನ್ನು ಆಶೀರ್ವಾದ ಕೊಡುವಾಗ ಏನು ಮಾಡಬೇಕು, ನಾವು ಫಲ ಕೊಡುವಂಥ ಮರಗಳಾಗಿ ಮಾರ್ಪಡಬೇಕು. ಆಮೇನ್. ಒಂದು ಚಿಕ್ಕ ವಿಷಯ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಮುಂದೆ ಹೊರದೋಗೋಣ. ಇವಾಗ ಯೋಹಾನ 15ರಲ್ಲಿ 7ನೇ ವಾಕ್ಯ ಓದಿದ್ರಲ್ಲ, ಆ 7ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ. ಇದೇ 5ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ ನೋಡಿ. ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ಅವನೇ ಬಹಳ ಫಲ ಕೊಡ. ಆಮೇನ್ ಆಮೇನ್. ಏನು ಹೇಳ್ತಾ ಇದ್ರೆ, ನೀವೇ ದ್ರಾಕ್ಷ ಬಳ್ಳಿ, ನಾನೇ ಏನಾಗಿದ್ದೀನಿ, ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳಾಗಿದ್ದೀವಿ. ಈ ವಾಕ್ಯವನ್ನು ಇನ್ನೂ ನೀವು ಸಿಂಪಲಾಗಿ ಅರ್ಥ ಮಾಡ್ಕೊಬೇಕಂದ್ರೆ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆಗಿ ಅರ್ಥ ಮಾಡ್ಕೊಬೇಕಂದ್ರೆ, ಯಾಕಂದರೆ ಎಲ್ರಿಗೂ ತುಂಬ ಕನ್ಫ್ಯೂಸ್ ಆಗುತ್ತೆ. ಏನಂತ ದ್ರಾಕ್ಷ ಬಳ್ಳಿ, ಕೊಂಬೆ ಇದೆಲ್ಲ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಬೆಸ್ಟ್ ಎಕ್ಸಾಂಪಲ್ ಯಾವುದಂದರೆ, ಒಂದು ತಾಯಿ ಗರ್ಭವಾಗಿರುವಂಥ ಗರ್ಭವಾಗಿರುವಂಥ ತಾಯಿ ಯಾವ ರೀತಿ ಇರ್ತಾರೆ, ಹೊಟ್ಟೆ ಒಳಗಡೆನೆ ಮಗು ಇರುತ್ತೆ. ಮಗು ಏನು ಮಾಡುತ್ತೆ, ತನ್ನ ಊಟ ಇರಲಿ ಎಲ್ಲ ಎಲ್ಲಿಂದ ಹೋಗುತ್ತೆ, ತಾಯಿ ಮೂಲಕ ಹೋಗುತ್ತೆ. ಆಮೇನ್. ಗರ್ಭವಾಗಿರುವಂಥ ತಾಯಿಗೆ ಮಗು ಒಳಗಡೆ ಇರುವಾಗ ಎಲ್ಲಿಂದ ಹೋಗುತ್ತೆ, ತಾಯಿ ಬಾಯಿಂದ ಹೋಗುತ್ತೆ. ನಾವು ಸಹ ಕ್ರಿಸ್ತುವಿನಲ್ಲಿ ದೇವರ ಒಳಗಡೆ ಒಂದು ಗರ್ಭದ ಹೆಂಗಸು ಯಾವ ರೀತಿ ಒಳಗಡೆ ಆ ಮಗು ಇರುತ್ತೋ ಆ ರೀತಿ ನಾವು ಇರಬೇಕು. ಆಮೇನ್. ಅವ್ರನ್ನ ಮೀರಿ ನನ್ನನ್ನೇನು ಒಳಗಡೆ ಬಂದ್ಬಿಡಲ್ಲ. ಅದನ್ನೇ ನಾನು ಲಾಸ್ಟ್ ವೀಕು ಏನು ಹೇಳಿದೆ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ, ಕ್ರಿಸ್ತುವಲ್ಲಿ ಒಂದಾಗಬೇಕು. ನನಗೂ ಅವ್ರಿಗೆ ಡಿಫ್ರೆನ್ಸೇ ಇರಬಾರ್ದಂದ್ರೆ, ಒಂದು ತಾಯಿ ಒಳಗಡೆ ಯಾವ ರೀತಿ ಆ ಮಗು ಗರ್ಭದಲ್ಲಿ ಒಳಗಡೆ ಇರುತ್ತೋ ಆ ರೀತಿ ನಾನು ಕ್ರಿಸ್ತುವಿನಲ್ಲಿ ಒಂದಾಗಬೇಕು. ಆಮೇನ್. ಅವರೇ ದ್ರಾಕ್ಷ ಬಳ್ಳಿ, ನಾನೇ ಕೊಂಬೆ ಅಂದರೆ ಇದನ್ನೇ ಅರ್ಥ. ಅವರೊಳಗಡೆ ಅವರು ಒಂದಾಗಿರುವಾಗ ಏನಾಗುತ್ತೆ, ನನಗೂ ಅವರನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಏನೂ ಇರಲ್ಲ. ಅವರನ್ನು ದಾಟಿ ನನ್ನನ್ನೇನು ಮುಟ್ಟಕ್ಕಾಗಲ್ಲ. ಆಮೇನ್. ಅಂಥ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು, ಅಂಥ ಪ್ರೀತಿ, ಯಾಕಂದರೆ ಅದನ್ನು ನಾನು ಮಾಡದೇ ಹೋದರೆ, ದೇವರೇ ನನ್ನ ಸರ್ವಸ್ವ ಅನ್ನೋದನ್ನು ನಾನು ಹೇಳದೇ ಹೋದರೆ ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಫಲ ಕೊಡೋದೇ ಇರುವಂಥ ಕೊಂಬೆಗಳನ್ನು ಕಡಿದು ಬಿಸಾಕ್ತಾರೆ. ಆಮೇನ್. ಇವತ್ತು ನಾನು ಕೊಡಬೇಕಾದ ಮೆಸೇಜ್ ಇಷ್ಟೇ, ಫಲ ಕೊಡದೇ ಇರುವಂಥ ಕೊಂಬೆಗಳಾಗಿ ನಾವು ಬಾಳೋದು ಬೇಕಿಲ್ಲ. ಆಮೇನ್. ಫಲ ಕೊಡದೇ ಹೋದರೆ ವ್ಯರ್ಥ, ನಾವು ಮಾಡುವಂಥ ಎಲ್ಲ ಕೆಲಸವೂ ವ್ಯರ್ಥ. ನಾನು ಈ ಕಾಲದಲ್ಲೇ ಫಲ ಕೊಡದೆ ಹೋದರೆ ಪರಲೋಕ ರಾಜನೋಗಿ ಸೇರೋಕ್ಕಾಗಲ್ಲ. ಕ್ರಿಸ್ತುಗೆ ನನ್ನನ್ನು ನೋಡಿ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಾನು ಪರಲೋಕ ರಾಜ್ಯಕ್ಕೆ ಹೋಗಿ ಸೇರೋಕ್ಕೆ ಸಾಧ್ಯ ಇಲ್ಲ. ನನಗೆ ಕ್ರಿಸ್ತುವನ್ ಗೊತ್ತಾಗೋದಲ್ಲ, ಅವರು ನನಗೆ ಗೊತ್ತಾಗಿರ್ಬೇಕು. ಆಮೇನ್. ನನ್ನನ್ನು ನೋಡ್ಬಿಟ್ಟು ನೀನು ಯಾರು ಅಂತ ಕೇಳಬಾರ್ದು. ಜೀವಮಾನವೆಲ್ಲ ನಾನು ಇಲ್ಲೂ ಇರುವಂಥ 80 ಇಯರ್ಸು ಸಹ ಅಥವಾ 50 ಇಯರ್ಸ್ ಇರಲಿ 40 ಇಯರ್ಸ್, ಎಷ್ಟು ವರ್ಷ ನಾನು ಇಲ್ಲಿ ಬಾಳ್ತೀವೋ
ಅಷ್ಟು ವರ್ಷನೂ ಅವ್ರ ಜೊತೆ ನಾನು ನಡೆಯುವಾಗ ಏನಾಗುತ್ತೆ, ಅಲ್ಲಿ ಬಂದಿದ್ದ ತಕ್ಷಣ ಇಟ್ ಈಸ್ ಲೈಕ್ ನಾವು ಸತ್ತೋಗಿದ ತಕ್ಷಣ ಇಟ್ ಈಸ್ ಲೈಕ್ ಐ ಡಿಡ್ಂಟ್ ಇವನ್ ಸ್ಕಿಪ್ ಅ ಬೀಟ್ ಅನ್ನೋ ಥರ ಹೇಳ್ತಾರಲ್ಲ. ನಾವು ತೀರ್ಕೊಂಡಿದ್ದ ತಕ್ಷಣ ದೇವ್ರ ಜೊತೆನೇ ಮಾತಾಡ್ತಿರೋರ್ಗೆ ಏನಾಗುತ್ತೆ, ಒಂದು ಏನು ಹೇಳ್ತೀರೋ ಒಂದು ಗ್ಯಾಪೇ ಇಲ್ದಿರೋ ರೀತಿಯಲ್ಲಿ ಸತ್ತೋಗಿದ ಮೇಲೇನೂ ಅವ್ರ ಜೊತೆನೇ ನಡೀತಾ ಇರ್ತೀವಿ. ಆಮೇನ್. ಅಂಥ ಒಂದು ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡು ಆ ಪ್ರೀತಿಯಲ್ಲಿ ನಾವು ನೆಲೆಯಾಗಿ ನಿಂತ್ಕೊಳ್ಳೋದಂದರೆ ಇದೆ. ಪ್ರೀತಿಯಲ್ಲಿ ನೆಲೆಯಾಗಿ ನಿಂತ್ಕೊಳ್ಳೋದಂದರೆ ನಾವು ಅವರಲ್ಲಿ ಅವ್ರ ವಾಕ್ಯ ನನ್ನಲ್ಲಿ ಇದ್ದರೆ ನಾವೇನು ಮಾಡ್ತೀವಿ, ನಾವು ಫಲಗಳು ಕೊಡ್ತೀವಿ. ಅದನ್ನು ಮಾತ್ರ ಅಲ್ಲ, ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡಿದ್ರೆ ಏನಂತ ಹೇಳ್ತಾನೆ 11ನೇ ವಾಕ್ಯದಲ್ಲಿ ನೋಡಿ. ಇದೊಂದು 10, 11 ಹಂಗೆ ಓದ್ಬಿಡಿ. 9ರಿಂದ ಕಂಟಿನ್ಯೂಸ್ ಆಗಿ ಓದಿ. ಯೋವಾನ 15 ವಚನ 9ರಿಂದ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಅವರ ಪ್ರೀತಿಯಲ್ಲಿ ನೆಲೆಗೊಂಡಿರುವುದರ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತ. ಇವಾಗ ನೋಡಿ, ಮೊದಲು ಏನು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಏನು ಮಾಡ್ತೀರಾ, ನನ್ನ ಪ್ರೀತಿಯಲ್ಲಿ ನೀವು ನೆಲೆಯಾಗಿದ್ದರೆ ನನ್ನ ಕಟ್ಟಳೆಗಳನ್ನು ಆಜ್ಞೆಗಳನ್ನು ಏನು ಮಾಡ್ತೀರಾ, ಕೀಳ್ಪಡಿತೀರಾ. ಯಾವ ರೀತಿ? ನಾನು ಚೆನ್ನಾಗಿ ಯೋಚನೆ ಮಾಡಿ, ಯೇಸು ಕ್ರಿಸ್ತು ಯಾವ ರೀತಿ ತಂದೆಯಲ್ಲಿ ಪ್ರೀತಿ ಮಾಡಿ ಅವರ ಆಜ್ಞೆಗಳನ್ನು ಕೀಳ್ಪಡಿತಾರೋ, ನಾವು ಯೇಸು ಕ್ರಿಸ್ತುವನ್ನು ಪ್ರೀತಿ ಮಾಡಿ ಅವರ ಆಜ್ಞೆಗಳಲ್ಲಿ ಕೀಳ್ಪಡಿತೀವಿ. ಆಮೇನ್. ಅದನ್ನೇ ಹೇಳ್ತಾ ಇದ್ದು, ನಾವು ನಿನ್ನಲ್ಲಿಯೂ ನಿಮ್ಮ ವಾಕ್ಯ ನಮ್ಮಲ್ಲಿ ಇದ್ದರೆ ಏನು ಕೇಳ್ತೀವೋ ಅದು ಇರ್ತೀವಿ. ಆಮೇನ್. ಇವಾಗ 11ನೇ ವಾಕ್ಯದಲ್ಲಿ ನೋಡಿ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ, ನನ್ನಲ್ಲಿ ಇರುವಂಥ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂದು, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಇದನ್ನೆಲ್ಲ ದೇವರ ಸಂತೋಷ ನಮ್ಮಲ್ಲಿ ಪರಿಪೂರ್ಣ ಆಗಬೇಕು ಅಂತ ಏನು ಮಾಡಿದ್ದಾರಂತೆ, ಈ ವಿಷಯಗಳೆಲ್ಲವೂ ನಮಗೆ ಹೇಳಿದ್ದಾರೆ. ಆಮೇನ್. ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರೆ ಪವಿತ್ರಾತ್ಮ ಫಲಗಳನ್ನು ಲಿಸ್ಟ್ ಮಾಡಿ. ಮೊದಲು ಏನು ಹೇಳ್ತಾ ಇದ್ದಾರೆ, ಪ್ರೀತಿ, ಸಂತೋಷ. ನೋಡಿ, ಎರಡನೇದೇನು, ಸಂತೋಷ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ್ರೆ ಸಂತೋಷ ಇರುತ್ತೆ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ, ಸಮಾಧಾನ. ಸಮಾಧಾನ ಎಲ್ಲಿ ನಿಮ್ಗೆ ಅರ್ಥ ಬರುತ್ತೆ? ಸಮಾಧಾನ ಆದಮೇಲೆ ಏನಿದೆ? ಪ್ರೀತಿ, ಸಂತೋಷ, ಸಮಾಧಾನ, ಲವ್, ಜಾಯ್, ಪೀಸ್, ಪೇಷನ್ಸ್, ತಾಳ್ಮೆ. ನಮಗೆ 4 ವಿಷಯಗಳು ಇವಾಗ ಸದ್ಯಕ್ಕೆ 4 ವಿಷಯ ಮಾತ್ರ ಇಟ್ಕೊಳ್ಳಿ. ಏನು ಹೇಳ್ತಾ ಇದ್ದಾರೆ? ಪ್ರೀತಿ, ಸಂತೋಷ, ಸಮಾಧಾನ, ತಾಳ್ಮೆ, ದೀರ್ಘಶಾಂತಿ. ಇವಾಗ ಫಿಲಿಪಿಯನ್ಸ್ ನೀವು 4ನೇ ಅಧ್ಯಾಯ 3ನೇ ಅಧ್ಯಾಯ ಓದಬೇಕಾದ್ರೆ ಏನು ಬರುತ್ತೆ ಅಲ್ಲಿ? ನೀವು ನಿಮ್ಮ ಕಷ್ಟಗಳೆಲ್ಲವನ್ನು ಏನು ಮಾಡಿ ದೇವ್ರ ಹತ್ರ ಸಮರ್ಪಿಸಿ, ಆವಾಗ ದೇವ್ರು ನೋಡ್ಕೊಳ್ತಾರಲ್ಲ, ಒಂದು ವಾಕ್ಯ ಬರುತ್ತೆ, ಎಲ್ಲವನ್ನೂ ಮೀರಿ ಬರುವಂಥ ಆ ಸಮಾಧಾನವು ನಿಮ್ಮಲ್ಲಿ ನೆಲೆಯಾಗಿರುತ್ತೆ. ಆಮೇಲೆ ನಮಗೆ ಈ ಸಮಾಧಾನ ಬೇಕಂದರೆ ಯಾವುದು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ. ನಮಗೆ ಎಷ್ಟೋ ವಿಷಯಗಳಿಗೆ ಕಾದಿರುವುದಕ್ಕೆ ಯಾಕೆ ಇಷ್ಟ ಇಲ್ಲ ಅಂದರೆ ನಮ್ಮಲ್ಲಿ ಸಮಾಧಾನ ಇಲ್ಲ. ಆಮೇನ್. ನಮ್ಮಲ್ಲಿ ಯಾಕೆ ಸಮಾಧಾನ ಇಲ್ಲ? ನಮ್ಮಲ್ಲಿ ಸಂತೋಷ ಇಲ್ಲ. ನಮ್ಮಲ್ಲಿ ಯಾಕೆ ಸಂತೋಷ ಇಲ್ಲ? ದೇವರ ಪ್ರೀತಿ ನಮ್ಮಲ್ಲಿಲ್ಲ. ಆಮೇನ್. ನಾವು ಎಷ್ಟೋ ಸತಿ ನಾನು ಓದುವಾಗಲೂ ಈ ಒಂದು ಪ್ಯಾಸೇಜ್ ಓದೋವರೆಗೂ ನನಗೇನು ಅರ್ಥ ಆಗಿಲ್ಲ ಅಂದರೆ, ಈ ಪ್ರೀತಿ, ಸ್ನೇಹ ಎಲ್ಲ ಹೇಳಿದ್ದಾರೆ, ಇಷ್ಟು ಲಿಸ್ಟ್ ಹಾಕಿದ್ದಾರಲ್ಲ, ಎಲ್ಲಿಂದ ಬಂತು ಈ ಲಿಸ್ಟು? ಎಲ್ಲಿಂದ ಬಂತು ಅಂದರೆ ದೇವರಿಂದ ಅಲ್ಲ. ಓಕೆ, ಎಲ್ಲಿಂದ ಬಂತು ಅಂದರೆ ಪ್ರೀತಿ, ಪ್ರೇಮ, ಸಂತೋಷ ಅಂದರೆ ಒಂದು ಪ್ರೀತಿ ಇಲ್ಲದೆ ಹೋದರೆ ದೇವರ ಬೇರೆ ಯಾವುದು ಬರೋಕ್ಕಾಗಲ್ಲ. ನಾವು ಇದನ್ನು ಯಾವ ರೀತಿ ಓದಬೇಕಂದ್ರೆ, 1ನೇ ಪೇತ್ರನಲ್ಲಿ ನೀವು 1ನೇ ಅಧ್ಯಾಯ ಮನೇಲಿ ಓದಿ, ಅಲ್ಲಿ ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಇದನ್ನು ಆ್ಯಡ್ ಮಾಡಿ, ಇದಕ್ಕೆ ಇದನ್ನು ಆ್ಯಡ್ ಮಾಡಿ, ಇದಕ್ಕೆ ಇದನ್ನೇನು ಮಾಡಿ ಸೇರಿಸ್ಕೊಳ್ಳಿ ಅಂತಾರಲ್ಲ, ಆ ರೀತಿ ಪ್ರೀತಿಗೆ ನಾವು ಏನು ಸೇರುತ್ತಂತೆ, ಆಟೋಮೆಟಿಕ್ಕಾಗಿ ಪವಿತ್ರಾತ್ಮ ಸೇರಿಸುವಂಥ ವಿಷಯಗಳು ಯಾವುದು? ಪ್ರೀತಿ, ಪ್ರೇಮ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ತಾಳ್ಮೆ. ನೀವು ಓದಿ, ನೀವು ಮನೇಲಿ ಹೋಗಿ ಓದ್ಕೊಳ್ಳಿ ಏನೇನೆಲ್ಲ ಇದೆಯೋ. ಲಾಸ್ಟಲ್ಲಿ ಏನು ಬರುತ್ತೆ? ಸೆಲ್ಫ್ ಕಂಟ್ರೋಲ್. ನಮ್ಮನ್ನು ನಾವು ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಎಲ್ಲ ಎಲ್ಲಿಂದ ಬರುತ್ತೆ? ಎಲ್ಲ ಎಲ್ಲಿ ಸ್ಟಾರ್ಟ್ ಆಗಬೇಕು? ದೇವರ ಪ್ರೀತಿಯಲ್ಲಿ ಸ್ಟಾರ್ಟ್ ಆಗಬೇಕು. ದೇವರ ಪ್ರೀತಿಯಲ್ಲಿ ಒಂದು ವಿಷಯ ಸ್ಟಾರ್ಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವಿಷಯ ಬರೋಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ ಅಂದರೆ, ದೇವರೇ ಸಮಾಧಾನ ಕೊಡಿ, ದೇವರೇ ಸಂತೋಷ ಕೊಡಿ, ದೇವರ ಪ್ರೀತಿಯಲ್ಲಿ ನಾವು ನೆಲೆಯಾಗಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಆಮೇನ್. ದೇವರ ಪ್ರೀತಿ ಇಲ್ಲದೆ ಹೋದರೆ ಬೇರೆ ಪವಿತ್ರಾತ್ಮರ ಫಲಗಳು ನಮ್ಮಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮರ ಫಲಗಳು ಎಲ್ಲಿ ಬರುತ್ತೆ? ಆತ್ಮದಲ್ಲಿ ಬರುತ್ತೆ.
ಸೊ ಇದನ್ನು ಇನ್ನೂ ಸ್ವಲ್ಪ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಒಂದು ಪರೀಕ್ಷೆ ದೇವರು ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ, ಮೊದಲು ನಮ್ಮ ಆತ್ಮವನ್ನು ಚೇಂಜ್ ಮಾಡೋಕ್ಕೆ. ಆಶೀರ್ವಾದ, ಇದಕ್ಕಿನ್ನೂ ಸುಲಭವಾಗಿ ಹೇಳ್ಬೇಕಂದ್ರೆ, ಆಶೀರ್ವಾದ ಒಬ್ಬರ ಮೇಲೆ ಸುರಿಸುವುದಕ್ಕೆ ಮೊದಲು ದೇವರು ಮಾಡುವಂಥ ವಿಷಯಗಳು. ಮೊದಲು ತಮ್ಮ ಆತ್ಮದಲ್ಲಿರುವಂಥ ಕೊಳಕನ್ನು ಏನು ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಮೊದಲು 2 ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾರೆ. ಮೊದಲು ಆತ್ಮ, 2 ಗುಣ, 3ನೇದು ಏನು ಮಾಡ್ತಾರೆ ಅಂದರೆ, ಆ 2 ವಿಷಯಗಳು ನಿಜವಾಗ್ಲೂ ನನ್ನಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡ್ತಾರೆ. ಅದನ್ನೇ ದೇವರು ಅನುದಿನವೂ ಕಲಿಸ್ತಾ ಇದ್ದಾರೆ. ನಮಗೆ ಅನುದಿನವೂ ದೇವರು ಕಲಿಸುವುದು ಯಾವ ವಿಷಯಗಳನ್ನು, ನನ್ನಲ್ಲಿ ದೇವರು ಕೊಡುವಂಥ ಫಲಗಳು ಹೆಚ್ಚಾಗ್ತಾ ಇದೆಯಾ. ಯಾಕಂದರೆ ನನ್ನ ಫಲ ಎಲ್ಲಿ, ಆತ್ಮದಲ್ಲಿ ಫಲ ಹೆಚ್ಚಾಗುವಾಗ ಆ ಫಲಗಳು ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ, ಗುಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ದೇವರು ನಿಮ್ಮ ಕಷ್ಟ ಕಾಲದಲ್ಲಿ ಪರೀಕ್ಷೆ ಮಾಡುವುದು ನಿಮ್ಮ ಆತ್ಮವನ್ನು, ನಿಮ್ಮ ಗುಣವನ್ನು. ಈ 2 ಪರೀಕ್ಷೆ ಮಾಡಿದ್ಮೇಲೆ ಏನು ನೋಡ್ತಾರೆ, ನಿಜವಾಗ್ಲೂ ಬೇರೆಯವ್ರನ್ನು ಪ್ರೀತಿಸ್ತೀಯ, ದೇವರ ಕಟ್ಟಳೆಗಳನ್ನು ಕೀಳ್ಪಡಿತೆ, ಇದೆಲ್ಲ ನೋಡಿದ ಮೇಲೇ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಯಾವ ರೀತಿ ಅಂದರೆ, ಇವಾಗ ನಿಮಗೆ ಅನುದಿನವೂ ದೇವರು ನಿಮ್ಮನ್ನು ಕೂತ್ಕೊಂಡು ಕಲಿಸುವಾಗ, ದೇವರ ವಾಕ್ಯವನ್ನು ನೀವು ಓದಿ ನೀವು ಕಲ್ತ್ಕೊಳ್ಳುವಾಗ, ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುವ ರೀತಿಯಲ್ಲಿ, ಒಂದು ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡುವ ರೀತಿಯಲ್ಲಿ, ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲ ಮುಗಿಯುತ್ತೆ. ಎಲ್ಲ ಮುಗಿದ ಮೇಲೆ ಟೆಸ್ಟೆಲ್ಲ ಮಾಡಿ ನೋಡಿದ್ಮೇಲೆ ಏನಾಗುತ್ತೆ, ಯಾರೋ ಒಬ್ರು ಬಂದು ಟೆಸ್ಟ್ ಮಾಡಿದ್ಮೇಲೆ ಒಂದೇ ಮನುಷ್ಯನಿಗೆ ಅಷ್ಟು ಪವರ್ ಏನು ಮಾಡಬೇಕು, ಅವ್ನು ಬಂದು ಏನು ಮಾಡಬೇಕು, ಗಾಡಿ ಓಕೆ ಟಿಕ್ ಮಾಡಬೇಕು. ಅವ್ನು ಬಂದು ಟಿಕ್ ಮಾಡಿಲ್ಲ ಅಂದರೆ ಏನಾಗಲ್ಲ, ಆ ಗಾಡಿ ಎಷ್ಟೇ ಓಡಲಿ, ಎಷ್ಟೇ ಒಳ್ಳೆ ಗಾಡಿ ಇರಲಿ, ಎಷ್ಟೇ ಚೆನ್ನಾಗಿರಲಿ, ಸ್ಟಾರ್ಟಾಗಿ ಓಡಿದ್ರೂ ಪರವಾಗಿಲ್ಲ, ಆದರೆ ಅವ್ನು ಟಿಕ್ ಹಾಕದೆ ಹೋಗಿಲ್ಲ ಅಂದರೆ ಆ ಗಾಡಿ ಏನು ಮಾಡಲ್ಲ, ಶೋರೂಮ್ ಕಳಿಸಿ ಸೇಲ್ ಮಾಡಲ್ಲ ಅವರು. ಅದೇ ರೀತಿಯೇ ನಾವು ಯೇಸು ಕ್ರಿಸ್ತುವಿನಲ್ಲಿ ಕುಳಿತುಕೊಂಡು ಅವರ ಶಿಷ್ಯರಾಗಿದ್ದು ಕಲಿಯುವಾಗ, ಪವಿತ್ರಾತ್ಮ ನಮಗೆ ಕಲಿಸುವಾಗ, ಪವಿತ್ರಾತ್ಮರ ಫಲಗಳು ನನ್ನಲ್ಲಿ ಹೆಚ್ಚಾಗುತ್ತಾ ಕೊನೆಯಲ್ಲಿ ದೇವರು ನಮಗೊಂದು ಪರೀಕ್ಷೆಯನ್ನು ಕೊಟ್ಟು, ದೇವರು ಏನು ಮಾಡ್ತಾರಂತೆ, ತಂದೆಯಾದ ದೇವರು ಬಂದು ಒಂದು ಟಿಕ್ ಹಾಕ್ತಾರೆ, ಇವನು ನನ್ನ ರಾಜ್ಯಕ್ಕೆ ಸೇರಿದವನಲ್ಲ, ಇವನ ರಾಜ್ಯಕ್ಕೆ ಇವನೇನು ಮಾಡೋಣ, ಇವನು ಸರಿ ಆಗ್ತಾ ಇದ್ದಾನೆ, ಇವನು ಗುಣ ಮಾರ್ಪಡ್ತಾ ಇದೆ, ಇವನನ್ನು ಏನು ಮಾಡೋಣ, ಆಶೀರ್ವಾದಿಸೋಣ. ಇವನಿಗೇನು ನಾನು ಕೆಲಸ ಕೊಟ್ಟಿದ್ದೀನೋ ಅಂಥ ಜಾಗಕ್ಕೆ ಇವನು ಹೋಗಿ ನಿಂತ್ಕೊಳ್ಳೋಕೆ, ಒಂದು ಜಾಗದಲ್ಲಿ ನಾವು ನಿಂತ್ಕೊಳ್ಳೋಕ್ಕೂ ಸಹ, ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರನ್ನ ದೇವರು ಏನು ಮಾಡಿದ್ದಾರೆ ಅಂದರೆ, ಏನಿಟ್ಕೊಳ್ಳೋಣ, ಸೇವೆಗೆ ಕರೆದಿದ್ದಾರೆ ಅಂತ ಇಟ್ಕೊಳ್ಳಿ. ಅವನ ಸೇವೆಗೆ ಹೋಗಿ ನಿಂತ್ಕೊಬೇಕಂದ್ರೂ ಅದಕ್ಕೆ ಮುಂಚೆ ದೇವ್ರು ಏನು ಮಾಡ್ತಾರೆ, ಆ ಸೇವೆಯನ್ನು ಆಶೀರ್ವಾದ ಮಾಡೋದಕ್ಕೆ ಮೊದಲು ಏನು ಮಾಡ್ತಾರೆ, ಅವನ್ನ ಪರೀಕ್ಷೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಪರೀಕ್ಷೆಯಲ್ಲೆಲ್ಲ ಕರೆದುಕೊಂಡು ಹೋದ್ಮೇಲೆ ದೇವ್ರು ಬಂದು ಟಿಕ್ ಮಾಡಿ ಇವನ ಮೇಲೆ ಅಭಿಷೇಕ ಕೊಡೋಣ ಅಂತ ಹೇಳದೆ ಹೋದರೆ ಅಭಿಷೇಕ ಅವ್ರ ಮೇಲೆ ಬಂದು ಇಳಿಯಲ್ಲ. ಅದೇ ರೀತಿಯೇ ನಿಮ್ಮ ಜೀವನದಲ್ಲಿ, ನಿಮ್ಮ ಕೆಲಸಗಳಿರಲಿ, ಯಾವುದೇ ಇರಲಿ, ದೇವರು ನಿಮ್ಮನ್ನು ರಕ್ಷಣೆಗೆ ಕೊಡುವಾಗಲೇ, ರಕ್ಷಣೆ ಪಡೆದುಕೊಳ್ಳುವಾಗಲೇ ಏನು ಮಾಡ್ತಾ ಇದ್ದಾರೆ, ನಿಮ್ಮನ್ನು ಚೂಸ್ ಮಾಡ್ತಾರೆ. ಏನಕ್ಕೋಸ್ಕರ, ಇವನು ನನ್ನ ರಾಜ್ಯಕ್ಕೆ ಬೇಕು ಅಂತ ಅವ್ರಿಗೆ ಗೊತ್ತು. ಸುಮ್ಮನೆ ದೇವರು ಅವ್ರ ರಾಜ್ಯಕ್ಕೆ ಸೇರಿಸ್ಕೊಳ್ಳಲ್ಲ. ದೇವ್ರು ನಮ್ಮನ್ನು ಪ್ರೀತಿ ಮಾಡಿ ಮಕ್ಕಳಾಗಿ ತೊಗೊಂಡ್ರೆ ಎಲ್ಲ ಓಕೆ, ಆದರೆ ಅವ್ರ ರಾಜ್ಯದಲ್ಲಿ ಹೋಗಿ ನಮಗೇನೋ ಕೆಲಸ ಇದೆ. ಅವ್ರ ರಾಜ್ಯವನ್ನು ಈ ಭೂಲೋಕದಲ್ಲಿ ಕಟ್ಟಲೇಬೇಕು ನಾವು. ಈ ಕಟ್ಟುವಾಗ ನಮ್ಮೆಲ್ರಿಗೂ ಒಂದೊಂದು ಕೆಲಸ ಕೊಟ್ಟಿರ್ತಾರೆ. ಒಬ್ರಿಗೆ ಏನು ಮಾಡಿರ್ತಾರೆ, ಎಷ್ಟೋ ಸತಿ ಹೇಳಿದ್ದೀನಿ, ಒಬ್ಬೊಬ್ರಿಗೆ ಏನು ಮಾಡ್ತಾರೆ, ಕೆಲಸಕ್ಕೆ ಹೋಗಿ ಅದರಲ್ಲಿ ಬರುವಂಥ ಫಲಗಳನ್ನು ಬೇರೆಯವ್ರಿಗೆ ಹಂಚ್ಕೊಳ್ಳೋರು ಇರ್ತಾರೆ. ಅವರು ಒಬ್ಬೊಬ್ಬರು ಏನು ಮಾಡ್ತಾರೆ, ಸರ್ವ್ ಮಾಡುವಂಥ ಕೆಲಸದಲ್ಲಿರ್ತಾರೆ. ಇನ್ನೂ ಒಬ್ರನ್ನೊಬ್ಬರು ಸರ್ವ್ಗೆ ಏನು ಹೇಳ್ತೀರಾ, ಅಲ್ಲ ಸರ್ವ್ ಹಂಚೋದಲ್ಲ. ದೇವರು ನಿಮಗೇನು ಮಾಡೋಕ್ಕೆ ಬಂದೆ, ನಾನು ನಿಮ್ಮನ್ನು ಸೇವೆ ಅಂದರೆ ಮಿನಿಸ್ಟ್ರಿ ಅಲ್ಲ, ನಾನು ಒಬ್ರಿಗೂ ಸೇವೆ ಮಾಡುವುದು, ಜನರಲ್ ಆಗಿ ಸೇವೆ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನಾವು ಒಬ್ರಿಗೊಬ್ರು ಸೇವೆ ಮಾಡಿಲ್ಲ ಅಂದರೆ ಈ ಸೇವೆ ಅಲ್ಲ, ಮಿನಿಸ್ಟ್ರಿ ಅನ್ನೋದು ಬೇಡ, ಸೇವೆ. ಎಷ್ಟೋ ಜನರನ್ನ ದೇವರು ಸೇವೆ ಮಾಡೋಕ್ಕೆ, ಸಹಾಯ ಮಾಡೋಕ್ಕೆ ಕರೆದಿರ್ತಾರೆ. ಅಂಥ ಸೇವೆಗಳು ನೀವು ದೇವರ ರಾಜ್ಯಕ್ಕೋಸ್ಕರ ಏನು ಮಾಡಬೇಕು, ಆ ಜಾಗದಲ್ಲಿ ಹೋಗಿ ನಿಂತ್ಕೊಬೇಕಂದ್ರೂ ಸಹ, ಸಭೆಯಲ್ಲಿ ಎಕ್ಸಾಂಪಲ್ಗೆ ಹೇಳ್ತೇನೆ, ಸಭೆಯಲ್ಲಿ ಒಂದು ಹೆಲ್ಪ್ ಮಾಡೋದಕ್ಕೂ ಗುಡಿಸೋದಕ್ಕೂ ಸಹ ದೇವರ ಅಭಿಷೇಕ ಇಲ್ಲದೆ ಹೋದರೆ ಆ ಒಂದು ಪೊಸಿಷನ್ ಅವ್ರು ಸಿಗಲ್ಲ. ಸಭೆಯಲ್ಲಿ ನಾನು ನಿಂತ್ಕೊಂಡು ಹಾಡುವುದಕ್ಕೂ ಸಹ ದೇವರು ನನಗೆ ಅಭಿಷೇಕ ಕೊಟ್ಟಿಲ್ಲ, ಅವ್ರು ಕರೆದೇ ಹೋದರೆ ಏನಾಗುತ್ತೆ, ಜನರ ಪ್ರಯತ್ನ ಏನಾಗುತ್ತೆ, ವ್ಯರ್ಥ. ಒಂದೊಂದು ವಿಷಯಕ್ಕೂ ನಾನು ಪ್ರವಾದನೆ ಹೇಳ್ಬೇಕಾ, ಅದಕ್ಕೂ ಅಭಿಷೇಕ ಬೇಕು, ಎಲ್ಲ ವಿಷಯಕ್ಕೂ ಅಭಿಷೇಕ ಬೇಕು. ಅಭಿಷೇಕ ದೇವ್ರ ಹತ್ರದಿಂದ ಬರಬೇಕಂದ್ರೂ ದೇವ್ರು ಏನು ಮಾಡಬೇಕು, ಅದಕ್ಕೆ ಮೊದಲು ನಾನು ಏನು ಮಾಡಬೇಕು, ಪರೀಕ್ಷೆಯನ್ನು ಪಾಸ್ ಆಗಬೇಕು. ಪರೀಕ್ಷೆ ಪಾಸ್ ಆಗೋದು ಮಾತ್ರ ಅಲ್ಲ, ಕಲಿಬೇಕು ಮೊದಲು. ಎಲ್ಲ ಆಗುವಾಗ ದೇವ್ರು ನನ್ನನ್ನು ಏನಕ್ಕೆ ಕರೆದಿದ್ದಾರೋ ಆ ಕೆಲಸವನ್ನು ನಾನು ಮಾಡೋಕ್ಕೆ ಸಾಧ್ಯ. ಆ ಕೆಲಸ ಆಗುವವರೆಗೂ
ದೇವ್ರು ನನಗೆ ಕೊಟ್ಟಂಥ ವಾಗ್ದಾನ, ಯಾಕಂದರೆ ನೀವು ಕ್ರಿಸ್ತುವಲ್ಲಿ ಬರುವಾಗ ಎಲ್ರಿಗೂ ಒಂದೊಂದು ವಾಗ್ದಾನ, ಒಂದು ಆಸೆ ಕೊಟ್ಟಿರ್ತಾರೆ ದೇವರು. ಸೇವೆಗೋಸ್ಕರ ದೇವರೇ ನಾನು ಇದನ್ನು ಮಾಡಬೇಕು ಅಂತ. ಆ ವಾಗ್ದಾನ, ಆ ಒಂದು ಇದು ನೆರವೇರಬೇಕಂದ್ರೂ ನಿಮಗೆ ಕೊಟ್ಟಂಥ ವಾಗ್ದಾನದಲ್ಲಿ ನೀವು ನಿಂತು, ಯಾಕಂದರೆ ಯಾರಿಗೂ ತನ್ನ ವಾಗ್ದಾನವನ್ನು ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಎಕ್ಸಾಂಪಲ್ಗೆ ಹೇಳ್ತೀನಿ, ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಏನು ಹೇಳ್ತೀರಾ, ನಾನು ಈ ಒಂದು ಕೆಲಸ ಬಿಟ್ಟು ನಾನು ನಾಳೆ ಬಂದು ಏನು MNCಲಿ ಹೋಗಿ ಬೇರೆ ಏನೋ ಕೆಲಸ ಫುಲ್ ಟೈಮ್ ಮಾಡೋಣ, ನಾನು ಸೇವೆನೇ ಮಾಡಲ್ಲ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರೆ ಸಮಾಧಾನ ನನ್ನಲ್ಲಿರಲ್ಲ. ನನ್ನನ್ನು ಬಿಟ್ಟು ಏನಾಗ್ಬಿಡುತ್ತೆ, ನಾನು ಚೆನ್ನಾಗಿ ಸಂಪಾದನೆ ಮಾಡ್ಬೋದು, ಆದರೆ ನನ್ನಲ್ಲಿ ಏನಿರಲ್ಲ, ಸಮಾಧಾನ ಇರಲ್ಲ. ಆ ಸಮಾಧಾನ ಇಲ್ಲದೆ ಇರುವಕ್ಕೆ ಕಾರಣ ಏನು, ನಾನು ದೇವ್ರು ಕೊಟ್ಟ ಕೆಲಸದಲ್ಲಿ ಇಲ್ಲ. ಆಮೇನ್. ಈ ಸಮಾಧಾನ ನನಗೆ ಬೇಕಂದರೆ ನಾನೇನು ಬೇಕು, ದೇವ್ರು ನಾನು ಎಲ್ಲಿ ಕರೆದ್ರು ಆ ಜಾಗದಲ್ಲಿ ನಿಂತ್ಕೊಬೇಕು. ಆಮೇನ್. ಇಂಥ ಸಮಾಧಾನ ನಮ್ಮಲ್ಲಿ ಬರಬೇಕಂದ್ರೆ ಮೊದಲು ಏನಾಗಿರ್ಬೇಕು, ನಾವು ದೇವರಲ್ಲಿ ನೆಲೆಯಾಗಿದ್ದು ಪರೀಕ್ಷೆಯನ್ನು ಪಾಸ್ ಮಾಡಿ ಅಭಿಷೇಕವನ್ನು ಪಡೆದುಕೊಳ್ಬೇಕು. ಆಮೇನ್. ಅಭಿಷೇಕ ಪಡೆದುಕೊಂಡು ಅದಲ್ಲಿ ನಿಂತ್ಕೊಂಡ್ರೆ ನಮ್ಮನ್ನು ಮೀರಿ ಸಂತೋಷ ಏನಿರುತ್ತೆ, ನೆಲೆಯಾಗಿರುತ್ತೆ. ಅದನ್ನೇ ನಾನು ಏನು ಹೇಳ್ತಾ ಇದ್ದೀನಿ, ಕಾನಾನ್ ದೇಶ ನಮ್ಮನ್ನು ಏನೆಲ್ಲ ಒಳ್ಳೇದು ಬೇಕು, ನಮಗೇನೆಲ್ಲ ಒಳ್ಳೇದು ಮಾಡಬೇಕು ಅಂತ ದೇವರು ಆಶೀರ್ವದಿಸ್ತಾರೋ ಎಲ್ಲಿದೆ, ಕಾನಾನ್ ದೇಶದಲ್ಲಿದೆ. ಆದರೆ ನಾವೇನು ಮಾಡಬೇಕು, ಈ ಅರಣ್ಯವನ್ನು ದಾಟಿ, ಯೋರ್ದಾನ್ ನದಿ ದಾಟಿ ಹೋಗಿ ಏನು ಮಾಡಬೇಕು, ಕಾನಾನ್ ದೇಶಕ್ಕೆ ಹೋಗ್ಬೇಕು. ಆಮೇನ್.